ಶ್ರೀರಾಮ ಅಂದಿದ ತಕ್ಷಣ ಶ್ರೀರಾಮ ಒಟ್ಟಿಗೆ ನೆನಪಾಗುವಂತ ಪದ ಹನುಮ ಅಂತ ನೀವು ಮಾತಾಡ್ತಾ ಇದ್ರಿ. ಈಗ ಪ್ರೆಸೆಂಟ್ ಎಲ್ಲ ಕಡೆ ಜೈ ಶ್ರೀರಾಮ್ ಅನ್ನೋ ಇದು ಟ್ರೆಂಡ್ ಆಗ್ತಾ ಇದೆ. ಅದು ನಿಮ್ಮ ಸಿನಿಮಾದ ಒಂದು ಸಾಂಗ್ ಕೂಡ ಹೌದು. ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಬರುವನು ಅನ್ನೋ ಸಾಂಗ್ ಇವತ್ತಿಗೂ ಆಲ್ ಟೈಮ್ ಟ್ರೆಂಡ್ ಆಗುತ್ತೆ. ಸೊ ರಾಬರ್ಟ್ ಸಿನಿಮಾದಲ್ಲಿ ನೀವು ಅದನ್ನ ಒಂದು ಸಾಂಗ್ ಮಾಡಿದ್ರಿ, ರಾಮ ಮತ್ತೆ ಹನುಮನ ಮೇಲೆ. ಸೊ ಸಾಂಗ್ ಹುಟ್ಟಿದ್ದೆ ಹೇಗೆ? ಸಾಕಷ್ಟು ದೊಡ್ಡ ಹಿಟ್ ಆಯ್ತು ಸಾಂಗ್, ಒಂಥರ ಆಂಥೆಮ್ ಸಾಂಗ್ ಆಗ್ಬಿಟ್ಟು. ಹೌದು, ಅಂದರೆ ಅದು ಕತೆಗೋಸ್ಕರನೇ ಹುಟ್ಟಿದ್ದು ಸಾಂಗು. ನನಗೆ ಆ ಸಿನಿಮಾ ಮಾಡ್ಬೇಕಾದ್ರೆ ಏನೋ ಹೀರೋ ಇಂಟ್ರಡಕ್ಷನ್ ಸಾಂಗ್ ಥರ ಮಾಡಬಾರ್ದು. ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ರು ಒಂದು ರೆಗ್ಯುಲರ್ ಹೀರೋ ಫಾರ್ಮ್ಯಾಟ್, ಹೀರೋ ಇಂಟ್ರಡಕ್ಷನ್ ಸಾಂಗ್ ಥರ ಆಗೋದು ಬೇಡ ಅಂತ ಅನ್ನೋದಕ್ಕೋಸ್ಕರ ಯೋಚನೆ ಮಾಡ್ತಿದ್ವಿ. ಆವಾಗ ನಮಗೆ ಆ ಸಿನಿಮಾದ ಇಂಟ್ರಡಕ್ಷನ್ ಥರ ಅನ್ನಿಸ್ತು ನಮಗೆ. ಓಕೆ, ಹೀರೋ ಇಂಟ್ರಡಕ್ಷನ್ನೇ ನಾವು ಕಟೌಟ್ ಬೀಳೋದು ಅಲ್ಲಿಂದ ಮಾಡೋದು ಅಂತ ಆಯಿತು. ಆ್ಯಂಡ್ ಇಡೀ ಪೂರ್ತಿ ನಿಮಗೆ ನಾವು ಆ ಇಡೀ ಸಿನಿಮಾ ಒಂದು ಬಂದ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಬೇಸ್ ಮಾಡಿದ್ವಿ ನಾವು ಆ ಬ್ಯಾಕ್ ಡ್ರಾಪಲ್ಲಿ. ಆ್ಯಂಡ್ ಇಡೀ ಸಿನಿಮಾ ದಸರಾ ಟೈಮಲ್ಲಿ ನಡೆಯುತ್ತೆ ಅಂತ ಬೇಸ್ ಮಾಡಿದ್ವಿ. ಸೊ ದಸರಾ ಆ ಕಡೆಗೆ ಬೇರೆ ಥರ ದಸರಾ, ನಮ್ಮಲ್ಲಿ ನಾವು ನವರಾತ್ರಿ ಥರ ಇಲ್ಲೇನು ಮಾಡ್ತೀವಿ, ಬಟ್ ಅಲ್ಲಿ ಬಂದರೆ ರಾವಣನ ದಹನ ಮಾಡ್ತಾರಲ್ಲಿ, ನವರಾತ್ರಿ ಅವ್ರು ಹಂಗೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಲ್ಲಿಗೆ ಬಂದಾಗ ಓಕೆ, ಇವಾಗ ರಾವಣನ ದಹನ ಬರುತ್ತೆ, ಸೊ ಓಪನಿಂಗ್ ರಾಮನ ಕಟೌಟ್ ಇರುತ್ತಲ್ಲ, ಸೊ ಅಲ್ಲಿಂದ 9 days ಬರುತ್ತೆ ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು ಓಕೆ, ರಾಮನ ಬಗ್ಗೆನೇ ಸಾಂಗ್ ಮಾಡಬೇಕು, ಅದು ಹೀರೋ ಅಂತ ಅನಿಸುತ್ತೆ ನಮಗೆ. ನನ್ನ ಹೀರೋ ಬಗ್ಗೆನೇ ಹೇಳಿಲ್ಲ ಅಂತಂದ್ರು, ರಾಮ ಇಸ್ ಆಲ್ಸೋ ವೆರಿ ಬಿಗ್ ಹೀರೋ. ಸೊ ಅವ್ರನ್ನ ಹೊಗಳಿದ್ರು ಕಥೆಗೂ ಕನೆಕ್ಟ್ ಆಗುತ್ತೆ. ನನ್ನ ಹೀರೋ ಕೂಡ ಆಂಜನೇಯನಾಗಿ ಅಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಸೊ ಎಲ್ಲಿ ರಾಮ ಇದ್ರೂ ಆಂಜನೇಯ ಬಂದೇ ಬರ್ತಾರೆ. ಕಥೆ ಕೂಡ ತುಂಬ ಕನೆಕ್ಟೆಡ್ ಆಗಿ ಇರುತ್ತೆ ಅನ್ನೋದೆಲ್ಲ ನನಗೆ ಪಾಯಿಂಟ್ ಬಂತು. ಸೊ ಹಾಗಾಗಿ ನಾನು ಫಸ್ಟ್ ಸಾಂಗ್ ಅದೇ ಕಂಪೋಸಿಂಗ್ ನಾವು ಮಾಡಿದ್ದು ಕೂಡ ಫಸ್ಟ್ ಸಾಂಗ್ ಕಂಪೋಸಿಂಗ್ ಅದೇ ಸಾಂಗ್ ಮಾಡಿದ್ದು. ಅರ್ಜುನ್ ಅವ್ರ ಹತ್ರ ಹೋದಾಗಲೇ ನಾನು ಜೈ ಶ್ರೀರಾಮ್ ಅನ್ನೋ ವರ್ಡ್ ಇಟ್ಕೊಂಡೇ ಹೋಗಿದ್ದೆ. ನನಗೆ ಸಾಂಗ್ಗೆ ಜೈ ಶ್ರೀರಾಮ್ ಅನ್ನೋದಿಂದನೇ ಹುಕ್ ನನಗೆ ಬೇಕು, ಅರ್ಜುನ್ ಏನಾರ ಮಾಡೋಣ ಅಂತಂದಾಗ ಅದಕ್ಕೊಂದು ಟ್ಯೂನ್ ಕಂಪೋಸ್ ಮಾಡ್ಕೊತೀವಿ. ಮಾಡಿಕೊಂಡು ಅಲ್ಲಿಂದ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಹೋದಾಗ ನಾಗೇಂದ್ರ ಪ್ರಸಾದ್ ತುಂಬ ಅದ್ಭುತವಾದ ಸಾಲುಗಳು ಬರೆದ್ರು. ಅವ್ರು ನನ್ನ ಕತೆ ಕೇಳಿದ್ರು. ಫಸ್ಟ್ ಏನು ನಿನ್ನ ಕತೆ ಹೇಳು ಅಂತ ಸಿನಿಮಾ ಕತೆ ಹೇಳಿದೆ ನಾನು. ಸೊ ಆ ಕಥೆಯ ಸಾರಾಂಶ ಇಟ್ಕೊಂಡು ಸಿನಿಮಾದ ಹೀರೋಗೂ ಕನೆಕ್ಟ್ ಆಗೋ ಥರ ಸಾಲುಗಳನ್ನ ಬರಿತಾ ಹೋದರು. ಸೊ ನೀವು ಲಾಸ್ಟಲ್ಲೂ ಒಂದು ಲೈನ್ ಬರುತ್ತೆ ನಿಮಗೆ, ಹನುಮನಲ್ಲವೇ ಕಾರಣ ಅನ್ನೋದು ನಿಮಗೆ ಲೈನ್ ಬರುತ್ತೆ. ಅಂದರೆ ಇಡೀ ಸಿನಿಮಾ ಹೀರೋನೇ ಅಲ್ಲಿ ರೀಸನ್ ಆಗ್ತಾನೆ ಅನ್ನೋದಕ್ಕೋಸ್ಕರನೂ ಒಂದು ಲೈನ್ ಬರೆದು, ಅಂದರೆ ಕಥೆ ಒಳಗಡೆ ಇರಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ಬರೆದಂಥ ಒಂದು ಸಾಂಗು. ಅದು ತುಂಬ ಚೆನ್ನಾಗಿ ರಿಸೀವ್ ಆಯಿತು. ಯಾಕಂದರೆ ಸ್ವಲ್ಪ ಕಮ್ಮಿ ನಮ್ಮಲ್ಲಿ ಶ್ರೀರಾಮನ ಬಗ್ಗೆ ಸಿನಿಮಾಗಳಲ್ಲಿ ಬಂದಂಥ ಸಾಂಗು ಬಂದಿದೆ ಕೆಲವಾರು, ಬಟ್ ತುಂಬ ಕಮ್ಮಿ ಇತ್ತು. ನಾವು ಅಷ್ಟು ಎನರ್ಜಿ ಆ ಥರದೊಂದು ಮಾಡಿದ್ದು ಅದು ತುಂಬ ಚೆನ್ನಾಗಿ ರಿಸೀವ್ ಆಯಿತು ಎಲ್ಲ ಕಡೆಗೂ. ಒಬ್ಬ ದರ್ಶನ್ ಅಂತ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ನ ನೀವು ಆಂಜನೇಯನ ಅಟ್ಟೆಯಲ್ಲಿ ಕಾಣಿಸ್ಕೋಬೇಕು, ಬಾಲ ಇರುತ್ತೆ ಅಂತೆಲ್ಲ ಅಂದಾಗ ಅವ್ರಿಗೆ ಹೇಗೆ ರಿಸೀವ್ ಮಾಡ್ಕೊಂಡ್ರದನ್ನ ಅಂತ ಓಕೆ ಅಂದ್ರ? ದರ್ಶನ್ ಸಾರು ಅದು ಯಾವಾಗ ಪಾತ್ರ ಆಗಿ ಬರುತ್ತೆ ಅಥವಾ ಅದು ಸಿನಿಮಾ ಕೇಳ್ತಿದೆ ಅಂದರೆ ಅವ್ರ ಕಲಾವಿದನಾಗಿ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಅದು ಎಷ್ಟೇ ಏನೇ ಇದ್ರೂ ಕೂಡ ಇಲ್ಲ ಅಂತ ಅವ್ರು ಹೇಳೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಕಾಟೇರ ಮಾಡಬೇಕಾದ್ರೂ ಕೂಡ ಒಂದು ಪೋಸ್ಟಲ್ಲಿ ನಾಯಿ ಮತ್ತು ಕುರಿಗಳನ್ನ ಇಡ್ತೀನಿ ನಾವು ಅಂತ ಕೇಳಿದಾಗಲೂ ಕೂಡ ಆಯಿತು ಅದು ನಾನು ಯಾಕೆ ಹೀರೋ ನನ್ನ ಯಾಕೆ ನಾಯಿದವ್ರು ರಿಸೆಂಬಲ್ ಮಾಡಬೇಕು ಅಂತ ಯೋಚನೆ ಮಾಡಲ್ಲ ಅವರು. ಹೌದು, ಕತೆ ಪ್ರಕಾರ ಅದು ಕರೆಕ್ಟು, ಹಾಗೆ ಮಾಡೋಣ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಹಿಂಗೆ ನನ್ನ ಇಂಟ್ರಡಕ್ಷನ್ ಹಿಂಗಿರುತ್ತೆ, ಆಂಜನೇಯನ ಟೈರು ಇದೆಲ್ಲ ಹಿಂಗಿರುತ್ತೆ, ಮೇಕಪ್ ಅಂತೆಲ್ಲ ಅಂದರೆ ಅವ್ರು ಆಯಿತು ಅಂತಂದು ಫಸ್ಟ್ ಅವ್ರು ಒಂದೇ ಕೇಳಿ, ನೀನು ಯಾವಾಗ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೆ? ಯಾಕಂದರೆ ನಾನು ಬೇರೆ ಬಾಡಿಲಿ ಇರಬೇಕು ಅಂದರೆ ನನಗೆ ರೆಡಿ ಆಗಬೇಕು ಅದಕ್ಕೆ. ಸೊ ನಾನು ವರ್ಕೌಟ್ ಮಾಡಿ ರೆಡಿ ಆಗ್ತೀನಿ. ಏನಾದರೂ ಮಾಡೋಣ, ಅದು ಅಪಹಾಸ್ಯ ಆಗಬಾರ್ದು, ಆಭಾಸ ಆಗಬಾರ್ದು, ತಪ್ಪು ಕಾಣಿಸ್ಕೋಬಾರ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಬೇಕಾದ್ರೂ ಓಕೆ ನನ್ನ ಕಡೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಪ್ರಾಪರ್ ಒಂದಲ್ಲಿ ಚೆನ್ನೈನಲ್ಲಿ ಒಬ್ರು ಹಳೆ ಮೇಕಪ್ ಮ್ಯಾನ್ ಇದ್ದಾರೆ, ಕಾಸ್ಟ್ಯೂಮು ಮೇಕಪ್ ಎಲ್ಲ ಈಗ ಪೌರಾಣಿಕಗಳಿಗೆ ಐತಿಹಾಸಿಕಗಳೆಲ್ಲ ಮಾಡ್ತಿದ್ರಂತೆ. ಅವರಿಗೆ ಕುರುಕ್ಷೇತ್ರ ಅದಕ್ಕೆಲ್ಲ ಮಾಡಿದರು ಕಾಸ್ಟ್ಯೂಮ್. ಸೊ ಸಪ್ರೇಟ್ ಅದೊಂದಕ್ಕೆ ಮಾತ್ರ ಅವ್ರನ್ನ ಕರೆಸಿ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಸಿ ಸೊ ಮಾಡಿದ್ದದು ಸಾಂಗು, ಕಾಸ್ಟ್ಯೂಮ್ ಅದು. ಆ ಟೈಮಲ್ಲಿ ಆಂಜನೇಯನ ರೋಲ್ ಮಾಡೋದಕ್ಕೋಸ್ಕರ, ಆ ಪಾತ್ರದಲ್ಲಿ ಅವರು ಪರಕಾಯ ಪ್ರವೇಶ ಮಾಡೋದಕ್ಕೋಸ್ಕರ ತುಂಬಾ ಕಟ್ನಿಟ್ಟಾಗಿದ್ರಂತೆ. ಅಂದ್ರೆ ಮಾಂಸ ಸೇವನೆ ಮಾಡೋದು, ಚಪ್ಪಲಿ ಹಾಕೊಳ್ದೆ ಇವೆಲ್ಲ. ಸೊ ಅದು ಅವರ ಹಾರ್ಡ್ ವರ್ಕ್, ಅವರ ಡೆಡಿಕೇಶನ್ ತೋರಿಸುತ್ತೆ. ಸೊ ಅದ್ರ ಬಗ್ಗೆ ಹೇಳೋದು ತುಂಬ ಚಾಲೆಂಜಿಂಗ್ ನಮಗೆ ಆ ಟೈಮಲ್ಲ ಸಾಂಗ್ ಶೂಟ್ ಮಾಡಬೇಕಾದ್ರೆ. ಯಾಕಂದರೆ ನಾವು ಬೇರೆ ಏನೋ ಪೋರ್ಷನ್ಸ್ ಶೂಟ್ ಮಾಡ್ತಾಯಿದ್ವಿ, ಅದು ಇಡೀ ಇದ್ರ ಸೆಟ್ ಹಾಕ್ಬೇಕಾಯ್ತು. ನಾವು ಜಾತ್ರೆ ಮಧ್ಯದಲ್ಲಿ ಸೆಟ್ ಹಾಕಬೇಕಾಯಿತು. ಬೆಂಗಳೂರಲ್ಲೆಲ್ಲೂ ಜಾಗ ಸಿಗ್ತಾ ಇರಲಿಲ್ಲ ನಮಗೆ. ಸರಿ, ಡೇಟು ಹತ್ತಿರ ಬಂದ್ಬಿಟ್ಟಿದೆ. ಏನೋ ಮಾಡ್ತಾ ಕೊನೆಗೆ ನಮಗಿಲ್ಲಿ ಬಿನ್ನಿ ಮಿಲ್ ಗ್ರೌಂಡ್ ಇದೆ ಅಂತ ಗೊತ್ತಾಯಿತು ನಮಗೆ. ಸರಿ ಆಯಿತು, ಅಲ್ಲೇ ಪರ್ಮಿಷನ್ ತೊಗೊಂಡು
ಶೂಟ್ ಮಾಡೋಣ ಅಂತಂದರೆ ಅಲ್ಲಿಗೆ ಒಂದು 4 ದಿನ 5 ದಿನ ಅಷ್ಟೇ ಗ್ಯಾಪ್ ಇತ್ತು. ಅಷ್ಟು 5 ದಿನದಲ್ಲಿ ಹೆಂಗೆ ಅಷ್ಟು ದುಡ್ಡು ಸೆಟ್ ಹಾಕೋಕ್ಕಾಗುತ್ತೆ ಅಂತಂದಾಗ ನಮ್ಮ ಡೈರೆಕ್ಟರ್ ಮೋಹನ್ ಬಿಕೆರೆ ಅವರಿದ್ದರು. ಸರಿ ಪ್ರೊಡ್ಯೂಸರು ಅವರು ಮಾತಾಡ್ಕೊಂಡು ಸರಿ ಏನೋ ಮಾಡೋಣ ಬನ್ನಿ, ಡೇ ನೈಟು ಡಬಲ್ ಶಿಫ್ಟ್ ಇಟ್ಕೊಂಡು ಅಥವಾ 3 ಶಿಫ್ಟ್ ಇಟ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಎಂಟ್ರಾದರೆ ಅಲ್ಲಿ ಗೊತ್ತಾಗಿದ್ದು ಅದು ಫುಲ್ಲು ಎಲ್ಲ ಕಾಡು ಥರ ಬೆಳ್ಕೊಂಬಿಟ್ಟಿತ್ತು, ಗಿಡಗಳು ಅದು ಏನೋ ಇದ್ರ ಥರ ಎಲ್ಲ. ಸರಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು, ಅಲ್ಲಿ ಏನು ಹಾವಿದೆಯೋ ಏನಿದೆಯೋ ಏನು ಗೊತ್ತಿಲ್ಲ, ಒಂದು ಧೈರ್ಯದಲ್ಲೆಲ್ಲ ಕ್ಲೀನ್ ಮಾಡಿದ್ರು ಕೊನೆಗೆ. ಸರಿ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಸೆಟ್ ಹಾಕೋಕ್ಕೆ ಶುರು ಮಾಡಿದ್ವಿ. ನನಗೆ ಹೆಂಗಾಗುತ್ತೆ 4 ದಿವಸದಲ್ಲಿ ಅಂತ ಅಂದ್ಬಿಟ್ಟು ಕೊನೆಗೆ ಅದು ಏನು ಮ್ಯಾಜಿಕ್ಕು ಅಥವಾ ರಾಮಂದೇ ಆಶೀರ್ವಾದ ಇತ್ತು ನಮ್ಗೆ ಏನು ಕತೆ ಗೊತ್ತಿಲ್ಲ. ಫಸ್ಟ್ ನಿಲ್ಸಿದ್ದೆ ಕಟೌಟ್ ನಿಲ್ಲಿಸ್ಬಿಟ್ವಿ ನಾವು. ಫಸ್ಟು ಅದು 100 ಅಡಿ ಕಟೌಟ್ ಮಾಡಿಸಿದ್ವಿ ನಾವು, ಅದನ್ನೇ ನಿಲ್ಸಿದ್ವಿ. ಫಸ್ಟ್ 100 ಅಡಿ ಕಟೌಟ್ ನಿಲ್ಸಿದ ತಕ್ಷಣ ಹಂಗೆ ಪಟ 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 ಎಲ್ಲ ಒಟ್ಟು 3 ಶಿಫ್ಟ್ 24 ಅವರ್ಸು ವರ್ಕಿಂಗ್. ಅದು 24 ಅವರ್ಸು ವರ್ಕಿಂಗ್ ನಡೀತಾನೆ ಇತ್ತು. ಲೇಬರ್ಸ್ ಮಾತ್ರ ಶಿಫ್ಟ್ ವೈಸ್ ಚೇಂಜ್ ಆಗ್ತಿದ್ರು, ಬಟ್ ಆ ವರ್ಕಿಂಗ್ ನಡೀತಾನೆ ಇತ್ತು. ಸೊ ಎಕ್ಸಾಕ್ಟ್ ನಾವು ಅಂದ್ಕೊಂಡಿದ್ದ ದಿವಸಕ್ಕೆ ಅದು ಸೆಟ್ ರೆಡಿ ಆಯಿತು. ಆ್ಯಂಡ್ ಒಂದು 1000 ಜನ ನಾವು ಡ್ಯಾನ್ಸರ್ಸು ಜೂನಿಯರ್ಸ್ನ ಆ ಸಾಂಗಿಗೆ ಯೂಸ್ ಮಾಡಿದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು ಲೇಡಿ ಫೀಮೇಲ್ ಡ್ಯಾನ್ಸರ್ಸಿಂದ ಹಿಡಿದು ಎಲ್ಲ ಆ್ಯಕ್ಟರ್ಸು ಕೋ ಆ್ಯಕ್ಟರ್ಸ್ ಎಲ್ಲರಿದ್ದು ಒಂದು 1000 ಜನ ಸೆಟಪ್. ಅದು ಬೆಳಗ್ಗೆ ಬಂದರೆ ಅವ್ರುಗಳು ರೆಡಿಯಾಗಿ ಎಲ್ಲ ಮಾಡಿ ಬರೋದೇ ಅಷ್ಟು ಟೈಮು. ಸೊ ಅಂದರೂ ಕೂಡ ಇಡೀ ಸೆಟ್ಟು ದರ್ಶನ್ ಸರ್ ಒಬ್ಬರೇ ಅಂತಲ್ಲ, ಇಡೀ ಸೆಟ್ಟು ನಾವು ಸಾಂಗು 4-5 ದಿನ ಪ್ಲಸ್ ಅದು ಇಂಟ್ರಡಕ್ಷನ್ ಸೀನು ಕ್ಲೈಮ್ಯಾಕ್ಸು ಎಲ್ಲ ಒಂದು 8-9 ದಿನ ಶೂಟಿಂಗ್ ಮಾಡಿದ್ವಿ ನಾವು. ಅಷ್ಟು ದಿನ ಇಡೀ ಸೆಟ್ಟು ವೆಜ್ ಮಾಡಿದ್ದು, ಇನ್ಕ್ಲೂಡಿಂಗ್ ದರ್ಶನ್ ಸರಿಂದ ಹಿಡಿದು ಬೇರೆ ಏನೂ ಅದು ತಪ್ಪಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರನೇ ನಾವು ರಾಮನ್ ಸ್ಟ್ಯಾಚ್ಯೂ ನಿಲ್ಸಿದ್ದೀವಿ, ಅದು ಸಾಂಗ್ ಆಗ್ತಿದ್ದೀವಿ ಅಂದ ತಕ್ಷಣ ಫಸ್ಟ್ ಅವ್ರು ಹೇಳಿದ್ರು ಬೇಡ ಚಿನ್ನ ಅಷ್ಟು ದಿವಸನೂ ವೆಜ್ಜೇ ಇಟ್ಬಿಡೋಣ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಅಷ್ಟು ಜನಕ್ಕೆ ವೆಜ್ ಮಾಡಿಕೊಂಡು ಯಾರು ಚಪ್ಪಲಿ ಇಲ್ದಂಗೆ ಸಾಂಗ್ ಮಾಡಿಕೊಂಡು. ಯಾಕಂದರೆ ಅದು ನಾರ್ಮಲ್ ಮಣ್ಣು, ಅದು ಕೆಳಗಡೆ ಎಲ್ಲ ಕಲ್ಗಳಿತ್ತು. ಇದು ಎಷ್ಟಾದಷ್ಟು ಕ್ಲೀನ್ ಮಾಡಿಸ್ಕೊಂಡು ಮಾಡ್ತಿದ್ವಿ, ಬಟ್ ಅಗೇನ್ ಅದು ಹಾಗೇ ಅವರು ಮಾಡ್ತೀವಿ ಅಂತಂದರು. ಸೊ ಇಡೀ ಸಾಂಗ್ ಹಂಗೆ ಶೂಟ್ ಮಾಡಿದ್ವಿ. ಒಂದು ಸಾಂಗ್ಗೆ ನೀವು ಇಷ್ಟೆಲ್ಲ ಎಫರ್ಟ್ ಹಾಕೋದು ಬೇರೆ, ಎಫರ್ಟ್ ಹಾಕಿದ್ಮೇಲೆ ಅದು ಔಟ್ಪುಟ್ ಬಂದ ನಂತರ ಜನ ರಿಸೀವ್ ಮಾಡ್ಕೊಂಡು ಅದೇ ಲೆವೆಲ್ಗೆ ರಿಸೀವ್ ಮಾಡ್ಕೊಂಡಿದ್ದಕ್ಕೆ ಸಿನಿಮಾಗೆ ಒಂದು ಟ್ರಂಪ್ ಕಾರ್ಡ್ ಸಾಂಗ್ ತರ ಕೂಡ ಆಯ್ತದು. ಸೊ ಆ ಸಿನಿಮಾಗೆ ಒಂದು ಎನರ್ಜಿ ಸಾಂಗ್ ಕೂಡ ಆಯ್ತು. ಹೌದು. ಹಾಗಾಗಿ ಆಮೇಲೆ ಅದೆಲ್ಲ ಔಟ್ಪುಟ್ ಎಲ್ಲ ನೋಡಿದ್ಮೇಲೆ ದರ್ಶನ್ ಸರ್ ಏನಂದ್ರು? ಸೊ ನಿಮಗೆ ಸಿಕ್ಕಂತ ಬೆಸ್ಟ್ ಕಾಂಪ್ಲಿಮೆಂಟ್ ಯಾರಿಂದ ಏನಾಗಿದೆ? ಇಲ್ಲ, ಅದು ಆ್ಯಕ್ಚುಲಿ ತುಂಬಾ ದರ್ಶನ್ ಸರ್ ಆಗಿರಲಿ ಅಥವಾ ನಮ್ಮ ಪ್ರೊಡ್ಯೂಸರ್ ಉಮಾಪತಿ ಸರ್ ಆಗಿರಲಿ ಇಬ್ಬರಿಗೂ ತುಂಬ ಇಷ್ಟ ಆಗೋದಂಥ ಸಾಂಗ್. ಯಾಕಂದರೆ ಅಷ್ಟು ಗ್ರ್ಯಾಂಡ್ಯೂರ್ ಆಗಿ ಅಷ್ಟು ರಿಚ್ ಆಗಿ ಒಂದು ಸಾಂಗ್ ಬಂದಿತ್ತು. ಯಾರು ಅದನ್ನು ನೋಡಿದ್ರು ವಿಜುವಲ್ಸ್ ನೋಡಿದಾಗೆಲ್ಲ ವಾವ್ ಅಂತ ಅನ್ನೋ ರೇಂಜಿಗೆ ಅದು ಸಾಂಗ್ ಆಗಿತ್ತು. ಯಾಕಂದ್ರೆ ನಮಗೂ ಏನಂದರೆ ಶ್ರೀರಾಮನ ಬಗ್ಗೆ ಸಾಂಗ್ ಮಾಡ್ತಾಯಿದ್ದೀವಿ, ಎಲ್ಲೋ ಏನೋ ತಪ್ಪು ಮಾಡಿಬಿಟ್ಟು ಅಥವಾ ಏನೋ ಹಂಗೆ ಅನಿಸ್ಕೋಬಾರ್ದು ಅಂತ ತುಂಬ ಕಾನ್ಷಿಯಸ್ ಆಗಿದ್ವಿ. ಅವ್ರು ಅದೇನು ಹೇಳಿದ್ರು, ಬೇರೆ ಸಾಂಗ್ಗಳು ನೀವು ಹೆಂಗೆ ಮಾಡ್ತಿರಲ್ಲೋ ಈ ಸಾಂಗ್ ಮಾತ್ರ ತುಂಬ ಮರ್ಯಾದೆ ಕೊಟ್ಟು ಕರೆಕ್ಟಾಗಿ ಮಾಡಬೇಕು ಅಂತಲೇ. ಸೊ ಇಡೀ ನನ್ನ ಟೀಮ್ ಅವಾಗ ಸಂತು ಅಂತ ಅಂದ್ಬಿಟ್ಟು ಕೊರಿಯೋಗ್ರಾಫರ್ ಫಸ್ಟ್ ಟೈಮ್ ಮಾಡ್ತಿದ್ದ, ಸಂತು ಮಾಡ್ದ, ಸುಧಾಕರ್ ಆಗಿರ್ಬೋದು, ಎಲ್ಲ ಎಫರ್ಟು ನಮ್ಮ ಮೋಹನ್ ಆರ್ಟ್ ಡೈರೆಕ್ಟ್ರು ತುಂಬ ಎಫರ್ಟ್ ಹಾಕಿ ತುಂಬ ಜವಾಬ್ದಾರಿಯುತವಾಗಿ ಆ ಸಾಂಗ್ನ ಮಾಡಿದ್ವಿ. ಆ್ಯಂಡ್ ಅವಾಗಲೂ ಅಷ್ಟೇ ಐ ಥಿಂಕ್ ನಾವು ರಿಲೀಸ್ ಮಾಡಬೇಕಾಗಿತ್ತು, ಬಟ್ ಕೊರೋನಾ ಬಂದಿದ್ದಕ್ಕೂ ಏನೋ ಆ ಹಿಂದಿನ ಟೈಮ್ ಸಾಂಗ್ ರಿಲೀಸ್ ಆಗಿತ್ತು. ಇದೇ ಅಯೋಧ್ಯ ಶ್ರೀರಾಮ ಮಂದಿರದ್ದು ಫಸ್ಟು ಒಂದು ಇಟ್ಟಿಗೆ ಇಟ್ಬಿಟ್ಟು ಒಂದು ಪೂಜೆ ನಡೀತು. ಅವಾಗಲ್ಲಿ ಕಟ್ಸೋದಕ್ಕೆ ಅಂತ ಮುಂಚೆ ಒಂದು ನಡೀತು. ಅವಾಗ ಕೂಡ ಅದೇ ಸಾಂಗ್ನೇ ಎಲ್ಲ ಕಡೆ ಪ್ಲೇ ಮಾಡ್ತಾ ಇದ್ದಿದ್ದು. ಅದೆಲ್ಲ ತುಂಬ ಅವಾಗ ನಮ್ಗೆ ಅನಿಸ್ತಾ ಹೌದು ಬಿಡಪ್ಪ ಈ ಸಾಂಗ್ ಮಾಡಿದಕ್ಕೂ ನಾವು ಒಂದು ಧನ್ಯ ಆದ್ವಿ ನಾವು ಅಂತ. ಸೊ ಮತ್ತೆ ಈಗಲೂ ಅದು ನನಗೆ ಸುಮಾರು ವಾಟ್ಸಪ್ಗಳಲ್ಲಿ ರಿಂಗ್ ಟೋನ್, ಬೆಸ್ಟ್ ರಿಂಗ್ ಟೋನ್ ಇದು, ಇವತ್ತಿನ ಟ್ರೆಂಡಿಂಗ್ ರಿಂಗ್ ಟೋನ್ ಅಂತೆಲ್ಲ ನನಗೆ ಅದರದ್ದು ಕ್ಲಿಪ್ಪಿಂಗ್ ಬರ್ತಾ ಇದೆ. ಸೊ ಅದಷ್ಟೇ ಅಲ್ಲ, ಇವತ್ತು ನೀವು ನನಗೆ ಫೋನ್ ಮಾಡಿದ್ರು ಕೂಡ ನನ್ನ ಫೋನ್ ರಿಂಗ್ ಟೋನ್ ಕೂಡ ಆ ಸಾಂಗೇ ಇದೆ. ನಾನು ಅವತ್ತಿಂದನೂ ಆ ಸಾಂಗ್ನ ರಿಲೀಸ್ ಆದಾಗಿಂದನೂ ಅದರದ್ದೊಂದು ಇನ್ಸ್ಟ್ರೂಮೆಂಟಲ್ ಬಿಟ್ಟಿದೆ. ಸೊ ಇವತ್ತಿಗೂ ನೀವು ಫೋನ್ ಮಾಡಿದ್ರೆ ನನ್ನದು ರಿಂಗ್ ಟೋನ್ ಅದೇ ಬರುತ್ತೆ. ನೀವು ಕೂತಿರ್ತಕ್ಕಂಥ ಒಂದು ವಾಲಲ್ಲಿ ತುಂಬ ಜನ ವಿಶ್ವ ಸಿನಿದುನಿಯಾದ ಟಾಪ್ ಮೋಸ್ಟ್ ಡೈರೆಕ್ಟರ್ಸ್ ಇದ್ದಾರೆ. ಓಕೆ, ಫಿಲ್ಮ್ ಡೈರೆಕ್ಟರ್ಸ್ ಎಲ್ಲ ಲೆಜೆಂಡ್ಸ್. ಸೊ ನೀವು ಅವ್ರ ಪಕ್ಕ ಕೂತಿದ್ದೀರಾ. ನೀವು ಯಾರಿಂದ ಎಷ್ಟು ಪ್ರಭಾವಿತರಾದ್ರಿ ಅಂತ? ಯಾಕಂದ್ರೆ ನಾನು ಕಂಡಂತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಸೆನ್ಸಿಬಲ್ ಡೈರೆಕ್ಟರ್ ಅಂತ ಅನಿಸ್ತು. ಯಾಕಂದ್ರೆ ನೀವು ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ಳೋ ರೀತಿ, ಪ್ರೆಸೆಂಟೇಷನ್ ಮಾಡೋ ರೀತಿ ಅದೆಲ್ಲನೂ ಬೇರೆಯವ್ರಿಗಿಂತ ತುಂಬ ವಿಭಿನ್ನವಾಗಿರುತ್ತೆ. ಅದನ್ನ ನೀವು ನಿಮ್ಮ ದೇವನಿಂದ ಅದನ್ನ ಪ್ರೂವ್ ಮಾಡ್ಕೊಂಡ್ ಬಂದಿದ್ದೀರಾ. ಕ್ರಿಯೇಟಿವ್ ಹೆಡ್ ಆಗಿದ್ರಿ, ನೆಕ್ಸ್ಟ್ ನಿರ್ದೇಶಕರಾದ್ರಿ. ಆ ನಿರ್ದೇಶಕರ ಹೊಟ್ಟೆ ಕತ್ತದ ಮೇಲೆ ಹಂತ ಹಂತವಾಗಿ ನೀವು ಅಪ್ಗ್ರೇಡೇಷನ್ ಆಗ್ತಾ ಇರೋದು ತುಂಬಾ ಖುಷಿ ಅನ್ಸುತ್ತೆ. ಈಗ ಕಾಟೇರ ಸಿನಿಮಾ ಬಹುದೊಡ್ಡ ರಿಸೀವ್ ಆಗಿರ್ತಕ್ಕಂಥದ್ದು, ಕನ್ನಡದಲ್ಲೇ ರಿಲೀಸ್ ಆಗಿ 150 ಕೋಟಿಯ ಗಡಿ ಮುಟ್ಟಿರ್ತಕ್ಕಂಥದ್ದು ತಮಾಷೆ ಮಾತಲ್ಲ.
ಅಂದರೆ ಇದರಲ್ಲಿ ಯಾರಿಂದ ಜಾಸ್ತಿ ನಾನು ಪ್ರಭಾವಿತನಾಗಿದ್ದೀನಿ ಅಂತ ಅನ್ನೋದಕ್ಕೆ ಅಫ್ಕೋರ್ಸ್ ಇನ್ನೂ ಹಲವಾರು ಅದ್ಭುತ ನಿರ್ದೇಶಕರುಗಳಿದ್ದಾರೆ. ನಾನು ರೆಸ್ಪೆಕ್ಟ್ ಮಾಡ್ತೀನಿ ಎಲ್ಲರೂ. ಇಲ್ಲಿ ಇಷ್ಟು ಜನ ಅಥವಾ ಇವ್ರುಗಳು ಯಾಕೆ ಅಂತಂದರೆ, ಇದು ನನಗೆ ನನ್ನ ಮನಸ್ಸಿಗೆ ಯಾರು ತುಂಬ ಹತ್ತಿರವಾದರು ಅಥವಾ ಅವ್ರಿಗೆ ಯಾರು ಸಿನಿಮಾಗಳು ನನಗೆ ತುಂಬ ಇಂಪ್ಯಾಕ್ಟ್ ಮಾಡ್ತು ಅವ್ರುಗಳು ನನ್ನ ಇಲ್ಲಿ ಹಾಕ್ಕೊಂಡಿರೋದು. ಇದು ಹೆಂಗೆ ಅಂತಂದರೆ, ಇವಾಗ ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆ ದೇವ್ರ ಮನೆ ಇರುತ್ತೆ. ಅಲ್ಲಿ 3 ಕೋಟಿ ದೇವ್ರೂ ಅಲ್ಲಿರಲ್ಲ. ನಿಮ್ಗೆ ಯಾರೋ ಇಷ್ಟ ಇರೋ ಒಂದು 10 ದೇವರುಗಳು ವಿಗ್ರಹ ಇರುತ್ತೆ. ಗಣೇಶ ಇರ್ಬೋದು, ಶಿವ ಇರುತ್ತೆ, ಇನ್ನೊಂದೇನೋ ಸಾಯಿಬಾಬಾ ಇರುತ್ತೆ. ನಮ್ಮ ಮನೆಗೆ ಬಂದರೆ ಇನ್ನೇನೋ ಮೂಕಾಂಬಿಕೆ ಇರುತ್ತೆ ಅಂತ, ಇನ್ನೊಂದೇನೋ ಇರುತ್ತೆ, ರಾಘವೇಂದ್ರ ಸ್ವಾಮಿ ಇರ್ಬೋದು. ಅವ್ರವ್ರ ಮನೆಯಲ್ಲಿ ಅವ್ರವ್ರಿಗೆ ಇಷ್ಟವಾದಂಥ ದೇವರುಗಳು ಗುಡಿಲಿರ್ತಾರೆ. ಹಂಗಂತಂದರೆ ಬೇರೆ ದೇವರಲ್ಲ ಅಂತಲ್ಲ, ಅಥವಾ ಇಷ್ಟೇ ಅಲ್ಟಿಮೇಟ್ ಅಂತಲ್ಲ, ನೀವು ನಂಬುವಂಥ ದೇವರುಗಳು ಅಂತ. ಹಾಗೆ ನನಗೆ ವಾಲಿದು, ನನ್ನ ವಾಲಲ್ಲಿ ಇವ್ರಿಷ್ಟ ನಾನು ನಂಬುವಂಥವ್ರು ಅಥವಾ ನಾನು ಯಾರನ್ನ ನೋಡಿಕೊಂಡು ಸಿನಿಮಾನ ಕಲಿತೆ ಅಂಥವ್ರು ಇಲ್ಲಿರೋದು. ಸೊ ಎಲ್ಲರಿಂದನೂ ಗೊತ್ತಿಲ್ಲದೇನೋ ಒಂದು ಇನ್ಫ್ಲುಯೆನ್ಸ್ ಆಗಿರುತ್ತೆ ನಿಮಗೆ ಯಾವಾಗಲೂ ಬ್ಯಾಕ್ ಆಫ್ ದಿ ಮೈಂಡ್. ಒಬ್ಬ ಮನುಷ್ಯನ ಸ್ವಾಭಾವಿಕ ಗುಣನೇ ಹಾಗೆ. ನೀವು ಯಾವ ಪರಿಸರದಲ್ಲಿ ಬೆಳಿತೀರಾ, ನೀವೇನು ನೋಡ್ಕೊಂಡು ಬೆಳಿತೀರಾ, ನಿಮ್ಮ ಮೈಂಡಲ್ಲಿ ಹಾಗೇ ಅದು ಇಂಪ್ಯಾಕ್ಟ್ ಆಗ್ತಾನೆ ಹೋಗುತ್ತೆ. ಅದನ್ನ ನೋಡೇ ನಾವು ಲೈಫಲ್ಲಿ ದೊಡ್ಡವರಾಗಿರ್ತೀವಿ. ಸೊ ಆ ಥರ ನನಗೆ ಇಂಪ್ಯಾಕ್ಟ್ ಮಾಡಿದಂಥ ಅಷ್ಟು ಜನ ಇಲ್ಲಿದ್ದಾರೆ. ಸೊ ಇವತ್ತು ನಾನು ಯಾಕಂದರೆ ನಾನು ಯಾವುದೋ ಸಿನಿಮಾ ಸ್ಕೂಲ್ಗೆ ಹೋಗಿನೋ ಇನ್ನೊಂದೇನೋ ಹೋಗಿ ಕಲ್ತವನಲ್ಲ ನಾನು ಯಾವುದನ್ನು. ಸೊ ಸಿನಿಮಾ ನೋಡೇ ಕಲ್ತವನು ನಾನು. ಸೊ ಇವರೆಲ್ಲ ನನ್ನ ಗುರು ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಾನು ಎಲ್ಲರಿಗೂ. ಒಬ್ಬ ನಿರ್ದೇಶಕನಿಗೆ ಸಿನಿಮಾ ಮಾಡೋದು ಅಂದ್ರೆ ಬರೀ ಮನರಂಜನೆ ಮಾತ್ರ ಉದ್ದೇಶ ಆಗಿರಬಾರ್ದು, ಅದರ ಸುತ್ತಲೂ ಬೇರೆ ಒಂದಷ್ಟು ವಿಚಾರಗಳಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಏನೋ ಒಂದು ಎಳೆ ಇದ್ದೇ ಇರುತ್ತೆ. ಸೊ ಈಗ ಟಾಕ್ ಆಫ್ ದ ಟೌನ್ ಆಗಿರ್ತಕ್ಕಂಥದ್ದು ಕಾಟೇರ ಸಿನಿಮಾ, ಪರ್ಟಿಕ್ಯುಲರ್ ಆಗಿ ಇದರ ಸಕ್ಸಸ್ ಬಗ್ಗೆ ಮಾತಾಡೋದಾದ್ರೆ, ಕಾಟೇರ ನಿಮ್ಮ ಕರಿಯರ್ಗೆ ಎಷ್ಟು ಮಹತ್ವ, ನೀವು ಹಾಕಿದ ಎಫರ್ಟ್ಗೆಲ್ಲಾನು ಒಂದೆಲ್ಲ ಒಂದ್ ಕಡೆ ಆ ಪ್ರತಿಫಲ ಸಿಕ್ಕಿದಾಗ ಸಿಗೋ ಖುಷಿನೇ ಬೇರೆ ಅನ್ಸುತ್ತೆ. ಆ ಖುಷಿಯಲ್ಲಿ ಇದ್ದೀರಾ ನೀವು? ಸಿನಿಮಾ ಫಿನಾನ್ಷಿಯಲಿನೋ ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಸಿನಿಮಾ ಚೆನ್ನಾಗಾಗೋದು ಒಂದಾಗತ್ತೆ, ಅಥವಾ ಜನಕ್ಕೆ ಇಷ್ಟ ಆಗಿ ಪ್ರಶಂಸೆ ಪಡೆಯೋದು ಸಿನಿಮಾ ಒಂದಾಗತ್ತೆ, ಅಥವಾ ಕ್ರಿಟಿಕ್ಸ್ ಮಾತ್ರ ಇಷ್ಟ ಆಗುವಂಥ ಸಿನಿಮಾ ಒಂದಾಗಿರುತ್ತೆ. ತುಂಬ ಕಮ್ಮಿ ಈ ಮೂರೂ ಆಗುವಂಥದ್ದು. ಸೊ ಅದು ಆಗಿದ್ದು ಈ ಸಿನಿಮಾಗೆ ನಂಗೆ ಭಾಳ ಖುಷಿ ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಪರ್ಸ್ನಲಿ ಇದು ಏನು ಹೆಲ್ಪ್ ಆಗ್ತಿದೆ ನನಗೇನು ಅಂದ್ಕಿಂತ ನನಗೇನು ಅಷ್ಟು ನನಗೆ ಅದ್ರ ಬಗ್ಗೆ ಇಲ್ಲ. ನನಗೆ ಯಾಕಂದರೆ ಆನೆಸ್ಟ್ಲಿ ನನಗೆ ಚೌಕ ಸಕ್ಸಸ್ ಆದಾಗಲೂ ನನಗೆ ಅದೇ ಖುಷಿ ಇತ್ತು, ರಾಬರ್ಟ್ ಆದಾಗಲೂ ಹಾಗೆ ಇತ್ತು, ಇದಾದಾಗಲೂ ಹಾಗೆ ಇದೆ. ನನಗೆ ವೃತ್ತಿ ಇದು, ನಾನು ನಂಬ್ಕೊಂಬಂದಿರೋಂಥ ವೃತ್ತಿ. ನಾನು ಹುಟ್ಟಿದಾಗಿಂದನೂ ಚಿತ್ರರಂಗದ ಅನ್ನ ತಿನ್ಕೊಂಡೇ ಬಂದಂಥವನು. ನನ್ನ ಇಡೀ ಕುಟುಂಬ ಅದಕ್ಕೆ ಅಂತ ಇದೆ. ಸೊ ನನಗೇನು ಅಂತಂದರೆ, ನಾನು ಏನು ಕೆಲಸ ಮಾಡ್ತಿದ್ದೀನಿ ಆ ಕೆಲಸಕ್ಕೆ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾಯಿದ್ದೀನ. ಸೊ ಅದು ನನಗೆ ಯಾರು ನಂಬಿ ಕೆಲಸ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಪ್ರಾಮಾಣಿಕವಾಗಿದ್ದೀನ ಅನ್ನೋದು ನನಗೆ ತುಂಬ ಇರುತ್ತೆ. ಸೊ ನಾನು ಕೆಲಸ ಕೊಟ್ಟಂಥ ನಿರ್ಮಾಪಕರಾಗಿರ್ಬೋದು, ನಾಯಕ ನಟನಾಗಿರ್ಬೋದು, ಫಸ್ಟ್ ಅವ್ರು ಖುಷಿ ಆದ್ರೆ, ಎರಡನೇದು ಆ ಸಿನಿಮಾ ಮಾಡಿದಾಗ ಜನಕ್ಕೆ ತಲುಪಿಸಿದಾಗ ಅವರು ಹಣ ಕೊಟ್ಟು ಸಿನಿಮಾ ನೋಡಿರೋರು ಅವ್ರು ಖುಷಿ ಆದ್ರೆ, ಇಷ್ಟು ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಅದಷ್ಟು ಆಗಿದೆ ಅಂದಾಗ ನನಗೆ ಓಕೆ ಅಪ್ಪ, ನನ್ನ ಕೆಲಸ ಸಾರ್ಥಕ ಆಗಿದೆ, ನನಗೆ ಇನ್ನೂ ಒಂದು ಸಿನಿಮಾ ಸಿಗುತ್ತೆ, ಈಗ ನನಗೆ ಇನ್ನೊಂದು ನನ್ನ ದಾರಿ ಇದು ಮತ್ತೆ ನಾನು ಕಂಟಿನ್ಯೂ ಆಗುತ್ತೆ ನನ್ನ ಪ್ರೊಫೆಷನ್ನು, ನಾನು ಕರೆಕ್ಟಾಗಿ ಅದಕ್ಕೆ ರೂಟಲ್ಲಿ ಇದ್ದೀನಿ ಅನ್ನೋದೇ ನನ್ನ ಮನಸ್ಸಲ್ಲಿರುತ್ತೆ ಹೊರತು ಇದು ಇಂಡಸ್ಟ್ರಿ ಇಟ್ಟಾಗೋಯ್ತು ಇನ್ನು ನೆಕ್ಸ್ಟ್ ಲೆವೆಲ್ ನನಗೆ ಆ ಥರ ನನಗೇನು ಥಾಟ್ಸ್ ಬರಲ್ಲ. ನಾನು ನೆಕ್ಸ್ಟ್ ಫಿಲಮ್ ತೊಗೊಂಡ್ರು ಮತ್ತೆ ನನಗೆ ಚೌಕ ಮಾಡಿದಾಗ ಏನು ಭಯ ಭಕ್ತಿ ಇತ್ತು ನನಗೆ ಅಷ್ಟೇ ಇರುತ್ತೆ, ಮತ್ತೆ ಫ್ರೆಶ್ ಅಂತ ಅನ್ಕೋತೀನಿ ನಾನು. ಓಕೆ ಈಗ ಮತ್ತೆ ಇದು ನಿಲ್ಲಿಸ್ಕೋಬೇಕು, ಇದಕ್ಕೆ ಕಷ್ಟಪಡಬೇಕು ನಾನು ಅನ್ನೋದೇ ನನ್ನ ಥಾಟ್ ಇರುತ್ತೆ. ಸೊ ಈಗಲೂ ಹಾಗೇನಿದೆ ನನಗೆ. ಸಿನಿಮಾ ರಿಲೀಸ್ಗೂ ಬಿಫೋರ್ ಸ್ಕ್ರೀನ್ ಸ್ಪೇಸ್ ಬಗ್ಗೆ ಒಂದಷ್ಟು ಮಾತುಕತೆ ಮಾಡ್ತಿದ್ವಿ ನಾವು, ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಇರ್ಬೋದು, ಜನರಲ್ ಆಗಿ ಇಂಟರ್ವ್ಯೂಗಳಲ್ಲಿ ಇರ್ಬೋದು ಎಲ್ಲ. ಆ ಸ್ಪೇಸ್ ಬಗ್ಗೆ ಮಾತಾಡುವಾಗ ಅದರ ಆಳ ಅಗಲ ಅಷ್ಟು ಗೊತ್ತಿರ್ಲಿಲ್ಲ. ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಯ್ತು. ಎಲ್ಲ ಕಲಾವಿದರಿಗೂ ಒಂದು ಅವ್ರು ಅದೇ ಆ ಪಾತ್ರಕ್ಕೆ ಏನ್ ಮಹತ್ವ ಇದೆ, ಅವ್ರಿಗೆ ಏನ್ ನ್ಯಾಯ ಸಲ್ಲಬೇಕು, ಅವ್ರಿಗೆ ಏನ್ ಸಲ್ಲಿಸ್ಬೇಕು, ಎಲ್ಲವೂ ಆಗಿದೆ. ಸೊ ಆ ಸ್ಪೇಸ್ ಬಗ್ಗೆ ಮಾತಾಡೋದು ಅದೇ ನನಗೇನು ಅಂತಂದ್ರೆ, ನಾನು ಜಡೇಶ್ ಅವರು ಇಬ್ಬರು ನಾವು ರೈಟಿಂಗ್ ಬರೀಬೇಕಾದ್ರೆ ಯಾವ ಪಾತ್ರನೂ ಸುಮ್ಮನೆ ಅನ್ನೆಸೆಸರಿ ಬೇಡ, ಯಾವುದೇ ಪಾತ್ರ ಬಂದರೂ ಅದಕ್ಕೊಂದು ರೌಂಡ್ ಆಫ್ ಇರಬೇಕು, ಅದಕ್ಕೊಂದು ತುಂಬ ಒಂದು ಮಹತ್ವ ಇರಬೇಕು. 2 ಸೀನೇ ಬರಲಿ, 4 ಸೀನೇ ಬರಲಿ, ಒಂದೇ ಸೀನ್ ಬರಲಿ, ಅದಕ್ಕೊಂದು ಮಹತ್ವ ಇದ್ದರೆ ಮಾತ್ರ ಆ ಪಾತ್ರ ಇಡೋಣ. ಸುಮ್ಮನೆ ಬೇರೆ ಏನು ಬರೆಯೋದು ಬೇಡ ಅಂತ ತುಂಬ ಕಾನ್ಷಿಯಸ್ ಆಗಿ ಬರೆದಂಥ ಸ್ಕ್ರಿಪ್ಟ್ ಅದು. ಸೊ ಹಾಗಾಗಿ ಏನಾಗುತ್ತೆ, ನಿಮ್ಗೆ ಯಾವುದೇ ಪಾತ್ರ ಬಂದ್ರೂ ಈ ಪಾತ್ರ ಯಾಕಿದೆ ಅಂತ ನೋಡ್ಕೊಂಡು ಎಲ್ಲೋ ಒಂದು ಟೈಮಲ್ಲಿ ಕರೆಕ್ಟ್ ಅಲ್ವಾ ಈ ಪಾತ್ರ ಇಲ್ಲಿಗೆ ಬೇಕಾಗಿತ್ತು, ಅದನ್ನು ತೆಗೆದ್ರೆ ಅಲ್ಲಿ ಅದು ಮುಂದಕ್ಕೆ ಹೋಗಲ್ವಲ್ಲ ಕತೆ. ಅದು ಬಿರಾದರ್ ಅವ್ರ ಪಾತ್ರ ಆಗಿರ್ಬೋದು, ಪುಟ್ಟರಾಜು ಪಾತ್ರ ಆಗಿರ್ಬೋದು,
ಫಾರೆನ್ಸಿಕ್ ಬರೋವಂಥ ಶ್ವೇತಾ ಅವ್ರ ಪಾತ್ರ ಆಗಿರ್ಬೋದು, ನೀವು ಯಾರನ್ನೇ ತಗೊಳ್ಳಿ, ಶ್ರುತಿ ಮೇಡಮ್ಮು, ಕುಮಾರ್ ಗೋವಿಂದ್, ಎಲ್ಲರದೂ ಹಂಗೆ ಕನೆಕ್ಟೆಡ್ ಇರುತ್ತೆ. ಇದು ಹಿಂಗಾಗಿಲ್ಲ ಅಂತಂದರೆ ಮುಂದಕ್ಕೆ ಹೋಗಲ್ಲ, ಆಗಿಲ್ಲ ಅಂದರೆ ಮುಂದಕ್ಕೆ ಹೋಗಲ್ಲ, ಹಿಂಗೆ ಕನೆಕ್ಟೆಡ್ ಆಗಿತ್ತು. ಅಲ್ಲಿ ಬರುವಂಥ ಒಬ್ಬರು ಹಳ್ಳಿ ರೈತನ ಪಾತ್ರ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ತುಂಬ ಯೋಚನೆ ಮಾಡಿ ಬರ್ದಂಥದ್ದು ಇದು. ಸೊ ಅದೇನು ಬರ್ಕೊಂಡ್ವಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ. ಅದು ಹಾಗಾಗಿ ಏನಾಗುತ್ತೆ, ನಿಮ್ಗೆ ಎಲ್ಲ ಪಾತ್ರಗಳು ನಾನು ಯಾವಾಗ ನಂಬೋದೇನೆಂದರೆ, ಹೌದು ನಿಮ್ಗೆ ಹೀರೋ ಅಲ್ಟಿಮೇಟ್, ಆದರೆ ಹೀರೋ ಸುತ್ತಮುತ್ತ ಇರೋ ಪಾತ್ರಗಳು ತುಂಬ ಸ್ಟ್ರಾಂಗ್ ಆದರೆ ಆಟೋಮೆಟಿಕ್ಲಿ ಹೀರೋ ಸ್ಟ್ರಾಂಗ್ ಆಗ್ತಾರೆ. ಸೊ ಆ ನಂಬಿಕೆ ಮೇಲೆ ಬರೆದಂಥ ಪಾತ್ರ ಇದೆಲ್ಲ. ನನಗೇನಾಯಿತು, ಚೌಕ ಬರೆದಾಗ ಕಾಶಿನಾಥ್ ಸರ್ ಕ್ಯಾರೆಕ್ಟರ್ ನಮ್ಗೆ ತುಂಬ ಅಷ್ಟು ರಿಸೀವ್ ಆಗಿದ್ದು ಒಂದು ಧೈರ್ಯ ಕೊಡ್ತು ನನಗೆ. ಓಕೆನಪ್ಪ, ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ರು ರಿಸೀವ್ ಮಾಡಿದ್ರು ಜನ ಅಂತ. ನೆಕ್ಸ್ಟ್ ನಾನು ರಾಬರ್ಟ್ ಮಾಡಿದಾಗ ಶಿವು ಕೇರ್ಪೇಟೆದು ಒಂದು ಪಾತ್ರ ಟ್ರೈ ಮಾಡಿದ್ವಿ ನಾವು. ಫಸ್ಟ್ ಆಫ್ ಆಲ್ ಬೇರೆ ಥರ ತೋರಿಸ್ಕೊಂಡು ಅವನದೊಂದು ಟ್ರ್ಯಾಕ್ ಮಾಡ್ಕೊಂಡು, ಓಕೆ ಹಿಂಗೆ ಅಂದರೆ ಜನ ಹೊಸದಾಗಿ ಏನೋ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋ ಧೈರ್ಯ ಹಂತವಾಗಿ ಬಂದಿದ್ದು ನನಗೂ. ನಾನು ಚಿಕ್ಕದಾಗಿ ಟ್ರೈ ಮಾಡಿ ಫುಲ್ ಫ್ಲೆಶ್ ಮಾಡ್ತಾ ಹೋದೆ. ರಾಬರ್ಟ್ ಮಾಡಿದಾಗಲೂ ಅಷ್ಟೇ, ಪರ್ಫಾರ್ಮೆನ್ಸಿಗೆ ಅಂತ ದರ್ಶನ್ ಸರ್ ಕೆಲವು ಸೀನ್ಗಳು ಮಾತ್ರ ಇಟ್ಕೊಂಡಿದ್ವಿ. ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಅಂದಾಗ ಅದ್ರ ತಕ್ಕಂಗೆ ಒಂದು ಕತೆ ಮಾಡ್ಕೊಂಡೆ. ಸೊ ಎಲ್ಲನೂ ನಾನು ಹಂತವಾಗಿ ಒಂದೊಂದು ಹೆಜ್ಜೆ ಇಟ್ಕೊಂಡೆ ಬಂದಿದ್ದು. ಸೊ ಎಲ್ಲ ಆ್ಯಕ್ಟರ್ಗಳಿಗೂ ಆ ಸ್ಕ್ರೀನ್ ಸ್ಪೇಸ್ ಇರಬೇಕು, ಬರೋಷ್ಟು ಟೈಮ್ ಕೂಡ ಅದು ವ್ಯಾಲ್ಯೂಬಲ್ ಆಗಿರಬೇಕು ಅಂತಲೇ ಮಾಡಿದ್ದು. ಸಿನಿಮಾದಲ್ಲಿ ತುಂಬ ಕಾಡುವಂಥ ಒಂದು ಸೀನ್ ಯಾವುದಪ್ಪ ಅಂತಂದರೆ, ಒನ್ ಆಫ್ ದ ಬೆಸ್ಟ್ ಸೀನ್ ಭಕ್ತ ಪ್ರಹ್ಲಾದ ಸಿನಿಮಾದ ಅದೊಂದು ಡೈಲಾಗ್. ಅಂದರೆ ಬಿರಾದಾರ್ ಅವರು ಡೈಲಾಗ್ಗೆ ಆ್ಯಕ್ಟ್ ಮಾಡ್ತಾರೆ, ವಾಯ್ಸ್ ಕೊಡೋದು ಹಿಂದ್ಗಡೆ ಬ್ಯಾಕ್ಡ್ರಾಪ್ ಅಲ್ಲಿ ದರ್ಶನ್ ಸರ್. ಆ ಸೀನ್ ತುಂಬಾ ಕಾಡುತ್ತೆ, ಸಾಕಷ್ಟು ಅರ್ಥಗಳನ್ನು ಕೂಡ ಕೊಡುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಆ ಸೀನ್ ಡಿಸೈನ್ ಮಾಡಿರೋದ್ರ ಬಗ್ಗೆ ಹೇಳೋದು ಅಂದರೆ, ಅಗೇನ್ ನನಗದು ದರ್ಶನ್ ಸರ್ನ ನೋಡಿನೇ ನನಗೆ ಬಂದಿದ್ದದು ಫೀಲಿಂಗ್. ಯಾಕಂದರೆ ಅವರು ಸಂಗೊಳ್ಳಿ ರಾಯಣ್ಣ ಮತ್ತು ಕುರುಕ್ಷೇತ್ರ ಮಾಡಿದ್ದು ನೋಡಿದಾಗ, ಈ ವ್ಯಕ್ತಿ ಇಷ್ಟು ಅದ್ಭುತವಾಗಿ ಐತಿಹಾಸಿಕ ಪೌರಾಣಿಕನೋ ಮಾಡ್ತಾರಲ್ಲ, ಅದನ್ನೇನಾದ್ರು ಬಳಸ್ಕೋಬೇಕಲ್ಲ. ಆ ಸಿನಿಮಾ ಅಂತೂ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ, ಅಟ್ಲೀಸ್ಟ್ ಅದನ್ನೇನಾದ್ರು ಸ್ಕ್ರಿಪ್ಟ್ ಒಳಗಡೆ ಚೆನ್ನಾಗಿ ಕೂತ್ಕೊಂಡ್ರೆ ಬಳಸ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ನಾನು ರಾಬರ್ಟಲ್ಲಿ ಆ ರಾವಣಂದು ಡೈಲಾಗ್ನ ನಾವು ಪ್ಲ್ಯಾನ್ ಮಾಡಿದ್ವಿ. ಆ ಥರದ್ದು ಸೀಕ್ವೆನ್ಸ್ ಪ್ಲ್ಯಾನ್ ಮಾಡಿಕೊಂಡು, ಅಂದರೆ ನಂಗೆ ಸುಮ್ಮನೆ ಹೇಳಬೇಕು ಅಂತಿಲ್ಲ, ಅದು ಕತೆ ಒಳಗಡೆ ಟ್ರಾವೆಲ್ ಆಗಬೇಕು ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಬಂದಿದ್ವಿ. ಯಾಕಂದರೆ ನಿಮ್ಗೆ ಅವಾಗ ನಾವು ಇಡೀ ಸಿನಿಮಾ ರಾಮ ಆಂಜನೇಯ ಇದು ಹೋಗ್ತಿದ್ದಾಗ, ಸೊ ರಾವಣನೂ ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇದನ್ನು ನೆಗೆಟಿವ್ ಪಾಸಿಟಿವ್ ಅಂತ ಗೊತ್ತಾಗೋದಕ್ಕೋಸ್ಕರ ಆ ಡೈಲಾಗಲ್ಲಿ ಪ್ಲೇಸ್ ಮಾಡಿದ್ವಿ. ಸೊ ಇಲ್ಲಿ ಬಂದಾಗಲೂ ಅಷ್ಟೇ, ನನಗೆ ಅಲ್ಲಿ ಬಿರಾದರ್ ಸರ್ ಕ್ಯಾರೆಕ್ಟರ್, ಚೊಂಗ್ಲಾ ಅನ್ನೋ ಕ್ಯಾರೆಕ್ಟರು, ಅವನಿಗೆ ನಾಟಕ ಮಾಡಬೇಕು ಅನ್ನೋದು. ಯಾಕಂದರೆ 70ರ ದಶಕದಲ್ಲಿ ಹೋದಾಗ ಅವತ್ತಿನ ಟೈಮಲ್ಲಿ ನಾಟಕ ತುಂಬ ದೊಡ್ಡ ಆಸೆ ಎಲ್ಲರಿಗೂ. ನಾವು ಸ್ಟೇಜ್ ಮೇಲೆ ಮಿಂಚಬೇಕು, ನಾಟಕಗಳು ಮಾಡಬೇಕು ಅನ್ನೋದು ತುಂಬ ದೊಡ್ಡ ಆಸೆ, ಹಳ್ಳಿಗಳ ಕಡೆ ಅಂತೂ ತುಂಬ ಇತ್ತದು. ನಾನು ರಂಗಭೂಮಿಯನ್ನಾಗಿದ್ದಕ್ಕೋಸ್ಕರ ನನಗದ್ರ ಒಲವು ಜಾಸ್ತಿ, ಅದನ್ನು ತೋರಿಸ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಹೋದಾಗ ಯಾವುದು ನಾಟಕ ನಾವು ಪ್ಲೇಸ್ ಮಾಡ್ಬೋದು, ಯಾಕಂದರೆ ಏಕಪಾತ್ರಾಭಿನಯ ಆಗಬೇಕದು. ಆ ಕಡೆ ಈ ಕಡೆ ಬೇರೆ ಕ್ಯಾರೆಕ್ಟರ್ಗಳು ಬಂದರೆ ಅದು ವರ್ಕ್ ಆಗಲ್ಲ ನನಗೆ, ಏಕಪಾತ್ರಾಭಿನಯ ಆಗಬೇಕು. ಆ ಸನ್ನಿವೇಶದಲ್ಲಿ ಕೂಡ ಆ ಒಬ್ಬದೇ ಪಾತ್ರ ನಿಂತಿರ್ಬೇಕಲ್ಲಿ. ಸೊ ಆ ಥರದ್ದು ಯಾವುದು ಅಂತ ಯೋಚನೆ ಮಾಡಿದಾಗ, ಹೌದು ಪ್ರಚಂಡ ರಾವಣದಲ್ಲಿ ಒಂದಿದೆ, ಅದು ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ. ಅದು ಬಿಟ್ಟರೆ ಮತ್ತೆ ಭಕ್ತ ಪ್ರಹ್ಲಾದಲ್ಲೇ ಹಿರಣ್ಯಕಶಿಪು ಅವ್ರು ಮಾತಾಡೋ ಒಂದು ಮಾತು, ಅದು ನಾಟಕದಲ್ಲಿ ಅವರೊಬ್ಬರೇ ಇರ್ತಾರೆ ಆ ಸೀನಲ್ಲಿ. ಸೊ ಅದು ಸಿಗುತ್ತೆ. ಆಮೇಲೆ ಒಂದು ಫುಲ್ ಲೆಂತ್ ಡೈಲಾಗ್ ಸಿಗುತ್ತೆ ಅಂತಂದಾಗ ಅದನ್ನು ನಾವು ಪ್ಲೇಸ್ ಮಾಡ್ಕೊತೀವಿ. ಮಾಡಿಬಿಟ್ಟು ಅದು ಬಿರಾದರ್ ಸರ್ಗೆ ಮತ್ತು ದರ್ಶನ್ ಸರ್ ಇಬ್ರಿಗೂ ನಾನು ರೀಡಿಂಗ್ ಕೊಟ್ಬಿಟ್ಟು, ಯಾಕಂದರೆ ಅದು ಪಕ್ಕ ಬಿರಾದರ್ ಸರ್ ಮಾತಾಡೋ ಟೈಮಿಂಗಲ್ಲೇ ದರ್ಶನ್ ಸರ್ದು ಇರಬೇಕು, ದರ್ಶನ್ ಸರ್ ಅವ್ರು ಏನು ಮಾಡರೇಷನ್ ಮಾಡ್ತಾರೆ ಅದೇ ಬಿರಾದರ್ ಸರ್ಗೆ ಇರಬೇಕು. ಸೊ ಆ ಟೈಮಲ್ಲಿ ತುಂಬ ಚಾಲೆಂಜಿಂಗ್ ಆಗಿತ್ತು ನಮಗೆ. ಬಟ್ ಅದನ್ನು ಇಬ್ಬರನ್ನೂ ಇಟ್ಕೊಂಡು ನಾವು ಒಂದೇ ಅಟ್ ಎ ಟೈಮ್ ಸೇಮ್ ಟೈಮ್ ಶೂಟಿಂಗ್ ಮಾಡಿದ್ದು. ಆ್ಯಂಡ್ ಚೆನ್ನಾಗಾಗುತ್ತೆ ಅಂತ ನನಗೊಂದು ಅದು ಇತ್ತು, ನನಗೊಂದು ಫೀಲಿಂಗು, ಇದೊಂದು ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತಾರೆ ಜನ ಅಂತ ಅಂದ್ಬಿಟ್ಟು. ಬಟ್ ಅದನ್ನು ಮೀರಿದ್ದು ಒಂದು ರೆಸ್ಪಾನ್ಸ್ ಅದಕ್ಕೆ, ಎಸ್ಪೆಷಲಿ ಆ ನಾಟಕದ ಸೀನ್ ಎಂಡ್ ಆದಮೇಲೆ ಎಮೋಷ್ನಲ್ ಏನು ಬರುತ್ತೆ ಅದಕ್ಕಿನ್ನ ಜಾಸ್ತಿ ರೆಸ್ಪಾನ್ಸ್ ಬಂತು ನನಗೆ. ಅದು ಖುಷಿ ಇದೆ ಅಷ್ಟೇ. ಸೂಪರ್. ದರ್ಶನ್ ಅವರೊಬ್ಬ ಸ್ಟಾರ್ ಆಗಿ ಪ್ರತಿ ಸಿನಿಮಾದಲ್ಲೂ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ. ಏನಕ್ಕೆ ಅಂದರೆ ಅವರ ಹೀರೋಯಿಸಮ್ಗೆ, ಅವರ ಘನತೆ ಗೌರವಕ್ಕೆ ತಕ್ಕನಾದಂಥ ಒಂದು ಪಾತ್ರ, ಮಾಸ್ ಪಾತ್ರ ಕೊಡ್ತಾರೆ ಡೈರೆಕ್ಟರ್ಗಳು. ಅದಕ್ಕೆ ತಕ್ಕನಾದ ಸಂಭಾವನೆ ಕೂಡ ಪ್ರೊಡ್ಯೂಸರ್ಸ್ ಕೊಡ್ತಾರೆ. ಅಭಿಮಾನಿಗಳು ಅಷ್ಟೇ ಈಕ್ವಲ್ ಆಗಿ, ಒಂದು ಸೋಲೋ ಸಿನಿಮಾನು ಈಕ್ವಲ್ ಆಗಿ ಸೆಲೆಬ್ರೇಷನ್ ಮಾಡಿ ಓಪನಿಂಗ್ ತಗೊಳುತ್ತೆ, ಗೆಲ್ಲೋ ಸಿನಿಮಾನು ಸೇಮ್ ಹಂಗೆ ಆಗುತ್ತೆ. ಈ ಸಿನಿಮಾನು ಹಂಗೆ ಆಯಿತು. ಆದರೆ ಒಬ್ಬ ಕಲಾವಿದನಾಗಿ ದರ್ಶನ್ ಅವ್ರಿಗೆ ಈ ಸಿನಿಮಾ ಎಷ್ಟು ಖುಷಿ ಕೊಟ್ಟಿದೆ, ನಿಮ್ಮ ಹತ್ರ ಹಂಚ್ಕೊಂಡಿರ್ತಾರೆ, ಅವ್ರನ್ನ ತುಂಬಾ ಹತ್ರದಿಂದ ನೋಡಿದವರು, ಸೆಲೆಬ್ರೇಷನ್ ನಲ್ಲಿ ಭಾಗಿಯಾದವರು, ನೀವು ಒಬ್ಬ ಕಲಾವಿದನಾಗಿ ಎಷ್ಟು ಖುಷಿಯಾಗಿದ್ದಾರೆ ದರ್ಶನ್ ಅವ್ರು ಇವತ್ತು? ಎಲ್ಲರೂ ದರ್ಶನ್ ಸಾರು ಎಷ್ಟೋ ಸಿನಿಮಾಗಳಾದಮೇಲೆ ಸ್ಟಾರ್ ಆಗಿರ್ತಾರೆ. ಬಟ್ ಅವ್ರು ಫಸ್ಟ್ ಎಂಟ್ರಾದಾಗಿಂದ ಕಲಾವಿದನೇ. ಅವರು ಒಳಗಡೆ ಒಬ್ಬ ಕಲಾವಿದ ಇದ್ರೇ ಸ್ಟಾರ್ ಆಗೋಕ್ಕಾಗೋದು, ಇಲ್ಲಾಂದ್ರೆ ಆಗೋಕ್ಕಾಗೋದಿಲ್ಲ ಅಲ್ವಾ? ಸೊ ಹಾಗೆ ಅವ್ರಿಗೆ ಫಸ್ಟ್
ನಾನು ಹೇಳ್ತಿರೋದು ಇದು 56ನೇ ಸಿನಿಮಾ ಬಿಟ್ಬಿಡಿ, ಮೊದಲನೇ ಸಿನಿಮಾನೇ ತುಂಬ ಚಾಲೆಂಜಿಂಗ್ ಇತ್ತು ಅವ್ರಿಗೆ. ಹಂಗೆ ನೋಡಿದ್ರೆ ಮೆಜೆಸ್ಟಿಕ್ ಅನ್ನೋ ಸಿನಿಮಾ ನೋಡಿದ್ರೆ ಅಲ್ಲೇ ಅವ್ರು ಬೇರೆ ಥರದ ಐಲೈಟ್ ಮಾಡ್ಕೋಬೇಕು, ಅಲ್ಲೆಲ್ಲ ಏನೋ ಇದು ಮಾಡ್ಕೊಂಡ್ರು, ಅವ್ರು ತುಂಬ ರಗ್ಗೆಡ್ಡಾಗಿ ಕಾಣಿಸ್ಬೇಕು ರೌಡಿ ಪಾತ್ರದಲ್ಲಿ. ಬಾಡಿ ಲ್ಯಾಂಗ್ವೇಜ್ ಬೇರೆ ಇತ್ತು, ವಾಯ್ಸ್ ಮಾಡ್ಯುಲೇಷನ್ ಬೇರೆ. ಅಗೇನ್ ಸೆಕೆಂಡ್ ಹಾಫಲ್ಲಿ ಅವ್ರು ತುಂಬ ಸ್ಮಾರ್ಟಾಗಿ ಸಾಫ್ಟ್ವೇರ್ ಕ್ಯಾರೆಕ್ಟರಾಗಿ ಒಂದು ನಾಟಕೀಯವಾಗಿ ಅಲ್ಲಿ ಬೇರೆ ಥರ ಚೇಂಜ್ ಆಗ್ತಾರೆ. ಸೊ 2 ಶೇಡ್ನ ಫಸ್ಟ್ ಫಿಲಮಲ್ಲೇ ಮಾಡಿಬಿಟ್ರು. ಒಬ್ಬ ಡೆಬ್ಯೂ ಮಾಡೋನಿಗೆ ಸಖತ್ ಲೋಡ್, ಅದು ಅಷ್ಟು ಲೋಡ್ ತೊಗೊಂಡು ಡೆಬ್ಯೂ ಮಾಡೋದು ಕಷ್ಟ ಇದೆ ಅಲ್ಲಿ. ಸೊ ಅದನ್ನೇ ಜಯಿಸ್ಕೊಂಬಂದ್ಬಿಟ್ರು. ಅದಾದಮೇಲೆ ಅವ್ರು ಯಾವ ಸಿನಿಮಾ ಆಗಿದ್ರು ಅಷ್ಟೇ, ನಿಮಗೆ ನನ್ನ ಪ್ರೀತಿಯ ರಾಮು ಆಗಿರ್ಬೋದು, ಅಥವಾ ನಿಮ್ಗೆ ಯಾವುದೋ ಒಂದು ಸಾರಥಿ ಆಗಿರ್ಬೋದು, ಕುರುಕ್ಷೇತ್ರ ರಾಯಣ್ಣ ಆಗಿರ್ಬೋದು, ಅಂದರೆ ಯಾವಾಗ ಅವ್ರಿಗೆ ಅವಕಾಶ ಸಿಕ್ಕಿದೆಯೋ, ನವಗ್ರಹ ಆಗಿರ್ಬೋದು, ಅಲ್ಲೂ ಎಕ್ಸ್ಪೆರಿಮೆಂಟಲ್ಲೇ ಮಾಡಿದ್ದವರು. ಸೊ ಯಾವಾಗ ಅವ್ರಿಗೆ ಆ ಥರದ್ದು ಬ್ಯಾಕ್ ಡ್ರಾಪಲ್ಲಿ ಸಿಕ್ಕಿದೆಯೋ ಅದನ್ನು ಮ್ಯಾಕ್ಸಿಮಮ್ ಅವ್ರು ಯೂಸ್ ಮಾಡಿದ್ದಾರೆ. ಏನು ಅಂತಂದರೆ ಬಹುಶಃ ನಿರ್ದೇಶಕರಾದವ್ರು ನಾವು ತುಂಬ ರೆಸ್ಟ್ರಿಕ್ಟೆಡ್ ಆಗಿ ಅವ್ರ ಥರ ಹೋಗಿದ್ದೀವೇನು. ಹಾಗಾಗಿ ಅವ್ರು ನಿಮ್ಗೆ ಏನು ಕೇಳಿದ್ರು, ಈಸ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್, ನೀವೇನು ಕೇಳ್ತೀರಾ ಅದನ್ನು ಕೊಡ್ತಾರೆ. ಅದ್ರ ಮೇಲೊಂದು ಎಕ್ಸ್ಟ್ರಾ ಏನಾದ್ರು ಬೇಕಾದ್ರೆ ಕೊಡ್ತಾರೆ ಅವರು. ಬಟ್ ಫಸ್ಟ್ ನಿಮ್ಮನ್ನು ಓಕೆ ಒಬ್ಬ ನಿರ್ದೇಶಕನಾಗಿ ನೀನು ಖುಷಿಯಾಗಿದೆಯಾ ಅನ್ನೋದೇ ಅವ್ರು ಯಾವಾಗಲೂ ಯೋಚನೆ ಮಾಡ್ತಾರೆ. ಅದನ್ನು ಓವರ್ಟೇಕ್ ಮಾಡಿ ಏನೋ ಬೇರೆ ಮಾಡಲ್ಲ ಅವರು. ಸೊ ಹಾಗಾಗಿ ನನಗದು ಹಂತವಾಗಿ ನನಗೆ ರಾಬರ್ಟ್ ಮಾಡಿದಾಗ ಅಥವಾ ಅದಕ್ಕಿಂತ ಮುಂಚೆ ಚೌಕ ಮಾಡಿದಾಗ ಅಲ್ಲೇ ನನಗೆ ಗೊತ್ತಾಗ್ತಾ ಹೋಯಿತು. ಆ್ಯಂಡ್ ಅವ್ರ ಮೊದಲೇ ಸಿನಿಮಾದ ಜೊತೆಗೆ ನಾನು ಟ್ರಾವೆಲ್ ಮಾಡಿ ಬಂದವನು, ನನಗೆ ಅವ್ರು ಗೊತ್ತು ಒಬ್ಬ ಆ್ಯಕ್ಟರಾಗಿ ಎಷ್ಟು ಅವ್ರು ಅದ್ಭುತ ನಟರು ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಈ ಸಿನಿಮಾ ತುಂಬ ಕಾನ್ಫಿಡೆಂಟಾಗಿ ಪರ್ಫಾರ್ಮೆನ್ಸ್ಗೆ ಅಂತಲೇ ಬರೆದ್ವಿ. ಕತೆ ಹೇಳಿದಾಗಲೂ ಅವ್ರಿಗೆ ಆ ಪೋರ್ಷನ್ಸ್ ಇಷ್ಟ ಆಯಿತು. ಆ್ಯಂಡ್ ಫಸ್ಟೇ ಡಿಸೈಡ್ ಮಾಡಿದ್ವಿ ನಾವು ಇದಿದ್ದು ಪರ್ಫಾರ್ಮೆನ್ಸ್ ಸೀನ್ಗಳು, ಇದನ್ನು ಚೆನ್ನಾಗೇ ಮಾಡೋಣ ನಾವು ಅಂತಲೇ ಮಾಡಿದ್ವಿ. ಆ್ಯಂಡ್ ದರ್ಶನ್ ಸರ್ ಅದನ್ನು ತುಂಬ ಏನೋ ಅದಕ್ಕೆಲ್ಲ ಕಷ್ಟಪಟ್ಟು ಏನೋ ಒಂದು ವಾರ ಎಲ್ಲ ಟ್ರೈನಿಂಗ್ ಆ ಥರದ್ದು ಏನಿಲ್ಲ, ಅವ್ರ ತಲೆಯಲ್ಲಿ ಕೂತಿತ್ತು ಕರೆಕ್ಟಾಗಿ. ಅದು ಯಾವತ್ತು ಆ ಸೀನ್ ಶೂಟ್ ಮಾಡಬೇಕು ಬೆಳಗ್ಗೆ ಬಂದ ತಕ್ಷಣ ಆ ಸೀನ್ ಪ್ರಿಪೇರ್ ಆಗೋರು. ಆ್ಯಂಡ್ ನಾನು ಬಂದು ಹಿಂಗಿದೆ ಸರ್ ಅಂತಿದ್ದಂಗೆ ಹೌದಾ ಅಂತ ಅದೆಷ್ಟು ಇನ್ಪುಟ್ ತೊಗೊಂಡು ಅವ್ರು ಅದಕ್ಕೆ ಇನ್ನೂ ಆ್ಯಡ್ ಮಾಡಿ ಅದ್ಭುತವಾಗಿ ಮಾಡಿಕೊಟ್ರು. ಯಾಕಂದರೆ ಅವ್ರಿಗೆ ಸಿಕ್ಕಿರಲಿಲ್ಲ ಅಷ್ಟೇ ಈ ಥರದೊಂದು ಪ್ಲ್ಯಾಟ್ಫಾರ್ಮ್ ಅಥವಾ ಈ ಥರದ ಸ್ಕ್ರಿಪ್ಟ್ ಸಿಕ್ಕಿರಲಿಲ್ಲ. ಸಿಕ್ಕಿದ್ನ ಮ್ಯಾಕ್ಸಿಮಮ್ ಅವರು ಯೂಟಿಲೈಸ್ ಮಾಡಿಕೊಟ್ರು ಅಷ್ಟೇ ನನಗೆ. ಈಗ ಕಾಟೇರ ಸಿನಿಮಾ ಕ್ರಿಟಿಕ್ಸ್ ಇಂದ ಹಿಡಿದು ಫ್ಯಾನ್ಸ್ ಇಂದ ಹಿಡಿದು ವ್ಯೂವರ್ಸ್ ಇಂದ ಹಿಡಿದು ಎಲ್ಲರೂ ಮೆಚ್ಕೊಂಡ್ರು, ವೆಲ್ ಆ್ಯಂಡ್ ಫೈನ್. ಬಟ್ ಇದು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಯ್ತು ಎಲ್ಲ ಕಡೆ. ಆಸ್ ಇಟ್ ಈಸ್ ಅ ಯೂನಿವರ್ಸಲ್ ಸಬ್ಜೆಕ್ಟ್. ಸೊ ನಮ್ಮ ಇಂಡಿಯಾದಲ್ಲಾದಂಥ ಒಂದು ಕಾಯಿದೆ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಒಂದು ಜನರು ಕಾಲಘಟ್ಟದ ಸಿನಿಮಾ ಆಗಿರೋದ್ರಿಂದ ಇದನ್ನು ಬೇರೆ ಲ್ಯಾಂಗ್ವೇಜ್ಗಳಿಗೆ ತಲುಪಿಸೋದಕ್ಕೆ ಮುಂದಿನ ಹಂತಗಳಲ್ಲಿ ಏನು ಪ್ಲಾನ್ ಮಾಡಿಕೊಂಡಿದ್ದೀವಿ? ಈಗ ತೆಲುಗು ಆ್ಯಂಡ್ ತಮಿಳು, ಹಿಂದಿ 3 ಡಬ್ಬಿಂಗ್ ಆಗ್ತಾ ಇದೆ. ಅದು ಸೆನ್ಸಾರ್ ಆಗಬೇಕೀಗ. ಸೆನ್ಸಾರ್ ಆದಮೇಲೆ ಅಲ್ಲಿ ಕೆಲವೊಂದು ಪ್ರೊಡಕ್ಷನ್ ಹೌಸ್ಗಳು ಅದನ್ನು ರಿಲೀಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾವೆ. ಸೊ ಅದನ್ನು ನಿರ್ಮಾಪಕರು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ. ಬಹುಶಃ ಇನ್ನೊಂದು ವಾರ ಇಲ್ಲ 8 ದಿನದಲ್ಲಿ ಅದರದ್ದು ಕಾಪಿ ರೆಡಿ ಆಗಿಬಿಡುತ್ತೆ, ಎಲ್ಲನೂ ಫೈನಲ್ ಸೆನ್ಸಾರ್ ಆಗೋದು. ಸೊ ಅದಾದಮೇಲೆ ಐ ಥಿಂಕ್ ಡೇಟ್ ಅನೌನ್ಸ್ ಮಾಡ್ಬೋದು ಅವರು. ಬಟ್ ರಿಲೀಸ್ ಪ್ಲ್ಯಾನ್ ಅಂತ ನಡೀತಾ ಇದೆ. ಓಕೆ, ಈಗ ಡಬ್ಬಿಂಗ್ ಆಗ್ತಾ ಇದೆ, ರಿಲೀಸ್ ಪ್ಲಾನ್ ಮಾಡ್ತಿದೆ ಅಂತಿದ್ರೆ ರಿಲೀಸ್ ಅಂದ್ರೆ ಇನ್ ದ ಸೆನ್ಸ್ ಆಫ್ OTT ಬರ್ತೀರಾ ಅಥವಾ ಥಿಯೇಟ್ರಿಕಲ್ ರಿಲೀಸ್? ಇಲ್ಲ, ಥಿಯೇಟ್ರಿಕಲ್ ರಿಲೀಸ್ ಪ್ಲಾನ್ಸ್ ಮಾಡ್ತಿದ್ದಾರೆ. ಅದು ಪ್ರೊಡಕ್ಷನ್ ಹೌಸ್ಗಳು ಆ ಕಡೆಯಿಂದ ಥಿಯೇಟ್ರಿಕಲ್ಗೆ ಪ್ಲಾನ್ ಮಾಡ್ತಿರೋದು. ಏನಕ್ಕೆ ಈ ತರ ಒಂದು ಸತ್ವ ಇರೋಂಥದ್ದು, ಗಟ್ಟಿ ಕಥೆ ಇರೋಂಥವು ಡೈರೆಕ್ಟ್ OTT ಹೋಗ್ಬಿಟ್ರೆ ಅಷ್ಟು ಫೀಲ್ ಕೊಡಲ್ಲ. ಥಿಯೇಟ್ರಿಕಲ್ ರಿಲೀಸ್ ಆದ್ರೆ ತುಂಬಾ ಹೌದು, ಎಲ್ಲ ಥಿಯೇಟ್ರಿಕಲ್ಗೆ ಪ್ಲಾನ್ ಮಾಡ್ತಿದ್ದಾರೆ. ದರ್ಶನ್ ಅವ್ರ ಜೊತೆ ಹ್ಯಾಟ್ರಿಕ್ ಹಿಟ್ ಆಯ್ತು. ನಿಮ್ಮ ಮೊದಲ ಸಿನಿಮಾದಿಂದ ಅವರು ಮೆಚ್ಚಿದ್ದಾರೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಫುಲ್ ಫ್ಲೆಜ್ಡ್ ಇಲ್ಲ ಅಂತ ಅಂದ್ರು ಚೌಕದಲ್ಲಿ. ಸೊ ಅದಕ್ಕೆ ಪೂರಕವಾಗಿ ಇನ್ನೊಂದು ಕ್ವಶನ್ ಇದೆ ಈ ಸಿನಿಮಾದಲ್ಲಿ. ಈ ಕಾಟೇರ ರಾಬರ್ಟ್ 2 ಟೈಟ್ಲ್ಗಳ ಬಗ್ಗೆ ಮಾತಾಡೋದಾದ್ರೆ, ಅಣ್ಣ ಅವ್ರಿಗೂ ಮತ್ತೆ ದರ್ಶನ್ ಅವರ ಫ್ಯಾಮಿಲಿಗೂ ಒಂಥರ ಇಂಟರ್ಲಿಂಕ್ ಇದೆ. ನೀವು ಅದನ್ನ ಅಷ್ಟು ನೀಟಾಗಿ ಬ್ಲೆಂಡ್ ಮಾಡಿದ್ದೀರ. ಈಗ ತುಗ್ದೀಪ್ ಶ್ರೀನಿವಾಸ್ ಸರ್ ಹೌದು ರಾಬರ್ಟ್ನ ಪಾತ್ರನೂ ಮಾಡಿದ್ದಾರೆ. ಆಕಸ್ಮಿಕದಲ್ಲಿ ಹೌದು, ಕಾಟಯ್ಯ ಅನ್ನೋದು ಇದರಲ್ಲಿ ಮತ್ತೆ ನೀವು ಅದೇ ಅಣ್ಣ ಅವ್ರದ್ದು ಡೈಲಾಗ್ ಬರ್ತಾ ಹೌದು ಎಲ್ಲ ಒಂದ್ ಕಡೆ ಎಲ್ಲ ಇಂಟರ್ಲಿಂಕ್ ಆಗ್ತಾ ಇದೆ. ಅಂದರೆ ಯಾವುದು ಇಂಟೆನ್ಷನಲಿ ಏನಿರಲಿಲ್ಲ. ಬಟ್ ನಾವು ರಾಬರ್ಟ್ ಅಂತ ಅಲ್ಲಿ ಚೌಕದಲ್ಲಿ ಯೂಸ್ ಮಾಡಿದ್ವಲ್ಲ, ಅದಾದ್ಮೇಲೆ ರಾಬರ್ಟ್ ಟೈಟ್ಲ್ ಇಟ್ಟ ಮೇಲೆ ನಮ್ಗೆ ಗೊತ್ತಾಗಿದ್ದು ಅದೊಂದು ಪಾತ್ರ ಅಲ್ಲಿ ಕೆರಳಿದ ಸಿಂಹನ ಅಥವಾ ಇನ್ನೊಂದು ಯಾವುದೋ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ, ಅದೇ ಸೇಮ್ ಅಂತ. ಅದು ಆ ಕ್ಲಿಪ್ಪಿಂಗ್ ಅವಾಗ ನೋಡಿದ್ಮೇಲೆ ಗೊತ್ತಾಯಿತು. ಆ್ಯಂಡ್ ಕಾಟೇರ ಅನ್ನೋ ಟೈಟ್ಲ್ ಕೂಡ ದರ್ಶನ್ ಸರ್ ಕೊಟ್ಟಿದ್ದ ಟೈಟ್ಲ್ ಅದು. ಆ ಟೈಟ್ಲ್ ಇಟ್ಟು ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ನಮಗೆ ಅದು ಆಕಸ್ಮಿಕದು ಮತ್ತೆ ರೀಕಲೆಕ್ಟ್ ಆಗಿದ್ದು, ಹೌದಲ್ವಾ ಇಲ್ಲಿದೆ ಅಂತ ಅಂದ್ಬಿಟ್ಟು ಅಂತ. ಆ್ಯಂಡ್ ಅವೆರಡು ಕುಟುಂಬಗಳು ಮೊದಲಿಂದ ಅವಿನಾಭಾವ ಸಂಬಂಧ ಇದೆ, ಇಬ್ಬರಿಗೂ ಅಟ್ ಮೋಸ್ಟ್ ರೆಸ್ಪೆಕ್ಟ್ ಎರಡೂ ಕುಟುಂಬಕ್ಕೂ ಇದೆ. ಸೊ ಹಾಗಾಗಿ ಅದು ಅಂಡ್ ಅಣ್ಣವ್ರ ಜೊತೆಗೆ ಹೈಯೆಸ್ಟ್ ಸಿನಿಮಾಗಳು ತುಗ್ದೀಪ್ ಶ್ರೀನಿವಾಸ್ ಸರ್ ಕೂಡ ಮಾಡಿದ್ದು. ಹಾಗಾಗಿ ಅದೊಂದು ಕನೆಕ್ಷನ್ ಆಗಿ ಬೆಳೆದಿದೆ. ಇಂಟೆನ್ಷನ್ ಅಂತೂ ಏನಿಲ್ಲ, ಬಟ್ ಒಂದು ಒಳ್ಳೆ ಫೀಲಿಂಗ್ ಅಷ್ಟೇ ಅದು. ದರ್ಶನ್ ಅವ್ರ ಜೊತೆ ಹ್ಯಾಟ್ರಿಕ್ ಹಿಟ್ ಆಯ್ತು, ಚೌಕ ಆಯ್ತು, ರಾಬರ್ಟ್ ಆಯ್ತು, ಕಾಟೇರ ಆಯ್ತು.
ಈ ನಿಮ್ದೊಂದು ಕಾಂಬಿನೇಷನ್ ಒಂಥರ ಬೆಸ್ಟ್ ಕಾಂಬಿನೇಷನ್ ಅಂತ ಆಗ್ಬಿಟ್ಟಿದೆ. ಸೊ ಕಾಂಬಿನೇಷನ್ ಬಗ್ಗೆ ಮಾತಾಡೋದು. ನಾನು ಬ್ಲೆಸ್ಡ್ ಅಂತ ಹೇಳ್ತೀನಿ, ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒನ್ ಆಫ್ ದಿ ಟಾಪ್ ಸೂಪರ್ ಸ್ಟಾರ್ಸ್ ಅವರು. ಮೊದಲೇ ಸಿನಿಮಾಗೂ ನನ್ನನ್ನು ನಂಬಿ ಬಂದು ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಮಾಡಿಕೊಟ್ರು ಅವತ್ತಿನ ಟೈಮಿಗೆ. ಅದಾದಮೇಲೆ ಆ ಸಿನಿಮಾ ಇನ್ನೂ ರಿಲೀಸೇ ಆಗಿರಲಿಲ್ಲ. ಇನ್ನೊಂದು ಸಿನಿಮಾ ಮಾಡು ನೀನು ಅಂತ ಅವತ್ತೇ ನನಗೆ ಒಂದು ಆಫರ್ ಮಾಡಿದರು. ಅದಾದಮೇಲೆ ರಾಬರ್ಟ್ ಅಂತ ಸಿನಿಮಾ ಮಾಡಿದ್ವಿ. ಆ ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ. ಇನ್ನೊಂದು ಕತೆ ನಿನ್ನ ಹತ್ರ ರೆಡಿ ಇದ್ರೆ ಬಾ ನಾನು ಮಾಡ್ತೀನಿ ಅಂತ ನಾನು ನಂಬಿದ್ರು. ಅಂದರೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಒಬ್ಬ ಸೂಪರ್ ಸ್ಟಾರ್ ಕರೆದಾಗ ನನಗೆ ಅತಿ ಹೆಚ್ಚು ಜವಾಬ್ದಾರಿ, ಅತಿ ಹೆಚ್ಚು ಒಂದು ನಾನು ಅದನ್ನು ಡೆಲಿವರ್ ಮಾಡಬೇಕು ಅನ್ನೋದು ನನಗೆ ಯಾವಾಗಲೂ ಇತ್ತು. ಹಾಗಾಗಿ ನಾನು ಅಷ್ಟು ಈ 3 ಸಿನಿಮಾನು ನಾನು ಶ್ರದ್ಧೆ ಭಕ್ತಿಯಿಂದ ಮಾಡಿದೆ ನಾನು. ಯಾಕಂದರೆ ಎಷ್ಟೊಂದು ಜನ ನಿರ್ದೇಶಕರಿಗೆ ಆಸೆ ಇರ್ತದೆ ದರ್ಶನ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತೇಳಿ ಅಂಥದ್ರಲ್ಲಿ ನನಗೆ 3 ಸಿನಿಮಾ ಅವರು ಅವಕಾಶ ಮಾಡಿಕೊಟ್ರು. ಸೊ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಅವರಿಗೆ. ಸೂಪರ್. ಕಾಟೇರ ದೊಡ್ಡ ಸಕ್ಸಸ್ ಆಯಿತು, ಬಾಕ್ಸ್ ಆಫೀಸ್ ವೈಸು ಚೆನ್ನಾಗಾಯಿತು. ಸೊ ಒಂದು ಕಡೆ ಡಬ್ಬಿಂಗ್ ಕಾರ್ಯಗಳು ನಡೀತಾ ಇದೆ, ಥರ್ಸ್ಡೇಲೆ ರಿಲೀಸ್ ಆಗುತ್ತೆ. ವಾಟ್ ನೆಕ್ಸ್ಟ್ ಅಂತ ಏನು ಆ ಥರದ್ದೇನು ಪ್ಲ್ಯಾನ್ ಇಲ್ಲ ಸದ್ಯಕ್ಕಂತೂ. ಇದ್ರದ್ದೇ ಇನ್ನೂ ಇದು ತಲುಪಿಸೋ ರೀತಿಯಲ್ಲೇ ಇದ್ದೀವಿ ಇನ್ನು. ಯಾಕಂದರೆ ತುಂಬ ದೊಡ್ಡ ಮಟ್ಟಕ್ಕೆ ತಲುಪ್ತಾ ಇದೆ, ಎಲ್ಲ ಕಡೆ ರೀಚ್ ಆಗ್ತಾ ಇದೆ. ಸೊ ಇನ್ನೂ ಇದ್ರ ಕಾರ್ಯದಲ್ಲೇ ಇದ್ದೀನಿ ನಾನು. ಇದಾಗಿ ಒಂದು ಚಿಕ್ಕ ಬ್ರೇಕ್ ತೊಗೋಬೇಕು, ತೊಗೊಂಡು ಅದಾದಮೇಲೆ ಮತ್ತೆ ಏನು ಸ್ಕ್ರಿಪ್ಟು ಏನು ಅನ್ನೋದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಒಂದಷ್ಟು ಲೈನ್ಗಳೆಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಅದ್ರ ಮೇಲೆ ಕುತ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯಕ್ಕಂತೂ ಟೋಟಲ್ ಇದ್ರ ಮೇಲೇ ಇದ್ದೀನಿ ಇನ್ನು. ತರುಣ್ ಸುಧೀರ್ ಅವರು ಎಲ್ಲ ಜೊತೆನೂ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿದ್ದಾರೆ. ಯಾಕಂದ್ರೆ ನೀವು ಮೊದಲಿಂದನೂ ಹಾಗೆ ಒಂಥರ ಅಜಾತಶತ್ರು, ಯು ಆರ್ ಗುಡ್ ವಿತ್ ಆಲ್ ದ ಸ್ಟಾರ್ಸ್. ಸೊ ಅದರಲ್ಲೂ ಸುದೀಪ್ ಸರ್ಗೆ ಯಾವ ಸಿನಿಮಾ ಮಾಡ್ತಾರೆ ಅನ್ನೋದೊಂದು ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ. ನನಗೂ ಸೇರಿಸ ಆ ಕ್ಯೂರಿಯಾಸಿಟಿಗೆ ಒಂದು ಸಣ್ಣ ಉತ್ತರ ಸಿಗ್ಬೋದಾ? ಏನು ನನಗೆ ಯಾವಾಗ ಕರೆದ ಅವಕಾಶ ಕೊಟ್ಟರೆ ನಾನು ಚೂಸ್ ಮಾಡೋಂಥದ್ದಲ್ಲ ಇದು, ಅವ್ರುಗಳು ನನ್ನನ್ನು ಚೂಸ್ ಮಾಡಬೇಕು. ಯಾಕಂದರೆ ಅವರು ಒಂದು ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್. ನಾನು ಆವಾಗ ಇನ್ನೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಲಿಬೇಕಾದ್ರೆ ಅವ್ರ ಜೊತೆ ಕೆಲಸ ಮಾಡಿದ್ದೆ ನಾನು. ರನ್ನ ಅಂತ ಒಂದು ಪಿಕ್ಚರ್ ಆಗಿರ್ಬೋದು, ಮುಕುಂದ ಮುರಾರಿ ಅನ್ನೋ ಒಂದು ಸಿನಿಮಾ ಆಗಿರ್ಬೋದು, ಅವೆರಡಕ್ಕೂ ನಂದ ಡೈರೆಕ್ಟ್ ಮಾಡ್ತಿದ್ರು, ನಾನು ಕೆಲಸ ಮಾಡಿದ್ದೆ ಆ ಸಿನಿಮಾದಲ್ಲಿ. ಸೊ ನಾನು ಹಾಗೆ ಒಂದು ಒಡನಾಟ ಇದೆ ಅವ್ರ ಜೊತೆ. ಯಾವ ಕ್ರಿಕೆಟು ಇದೆಲ್ಲ ಒಡನಾಟ ಇದೆ. ಸೊ ಅವರು ಮನಸ್ಸು ಮಾಡಿ ಏನಾದ್ರು ಅವಕಾಶ ಕೊಡಬೇಕು. ಸೊ ನಾನು ಅದನ್ನು ಚೂಸ್ ಮಾಡೋಷ್ಟು ಗೊತ್ತಿಲ್ಲ ನನಗೆ. ಸೊ ಹಾಗೆ ಒಂದು ಅವಕಾಶ ಬಂದರೆ ಖಂಡಿತವಲ್ಲೂ ಮಾಡ್ತೀನಿ. ತರುಣ್ ಸುಧೀರ್ ಅವರು ನೆಕ್ಸ್ಟ್ ಸಿನಿಮಾ ಯಾವ ಜಾನರ್ ಇರಬಹುದು, ಯಾವುದು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನೆಕ್ಸ್ಟ್? ಅಲ್ಲ, ಇಂಥದ್ದು ಅಂತ ಫಿಕ್ಸ್ ಆಗಿಲ್ಲ ಲಕ್ಷ್ಮಿ, ಹಾನೆಸ್ಟ್ಲಿ. ಯಾಕಂದರೆ ನನಗೇನು ಅಂತಂದರೆ ಒಂದು ಸಿನಿಮಾಗೂ ಬೇರೆ ಜಾನರ್ ಚೇಂಜ್ ಆಗಬೇಕು ಅಂತ ನಂಗೆ ಆಸೆ. ಸೊ ಏನೋ ಕಾಟೇರ ಬಿಟ್ಟು ಬೇರೆ ಆ ಜಾನರ್ ಬಿಟ್ಟು ಬೇರೆ ಏನೋ ಮಾಡಬೇಕು ಅನ್ನೋದು ನನಗೆ ಇದೆ ಆಸೆ. ಅವಾಗ ನನಗೂ ಎಕ್ಸೈಟ್ಮೆಂಟ್ ಆಗುತ್ತೆ. ಕೆಲವ್ರು ಏನಂದರೆ ಒಂದು ಜಾನರಲ್ಲಿ ಅವ್ರು ಕಂಫರ್ಟಬಲ್ ಆಗಿರ್ತಾರೆ, ಆ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಅದೇ ಜಾನರ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ, ಯಾರೋ ಕಾಮಿಡಿ ಸ್ಟ್ರೆಂತ್ ಇರ್ಬೋದು, ಅಥವಾ ಯಾರಿಗೋ ಒಂದು ಅಂಡರ್ ವರ್ಲ್ಡ್ ಸ್ಟ್ರೆಂತ್ ಇರ್ಬೋದು, ಪೊಲೀಸ್ ಇದ್ರ ಮೇಲೆ ಸ್ಟ್ರೆಂತ್ ಇರ್ಬೋದು. ಸೊ ಆ ಥರದ್ದು ಇರುತ್ತೆ. ನನಗೆ ಹಂಗಿಲ್ಲ, ನನಗೆ ಎಲ್ಲ ಜಾನರು ಟ್ರೈ ಮಾಡಬೇಕು. ಯಾಕಂದ್ರೆ ನಾನು ಎಲ್ಲ ಥರ ಸಿನಿಮಾ ನೋಡಿ ಖುಷಿ ಪಟ್ಟವಂಥವನು. ಸೊ ನನಗೆ ಎಲ್ಲ ಥರ ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ. ಸೊ ಹಾಗಾಗಿ ಇನ್ನೊಂದೇನೋ ಹೊಸ ಜಾನರ್ ಟ್ರೈ ಮಾಡಬೇಕು ಅಂತಿದೆ. ಇನ್ನೂ ಏನಾದ್ರದ್ದು ಇನ್ನೂ ಅದನ್ನು ಕಾಂಕ್ರೀಟಾಗಿ ಏನೂ ಲಾಕ್ ಮಾಡಿಲ್ಲ. ಈಗ ನಿಮ್ಮ ಪಕ್ಕದಲ್ಲೇ ರಾಜಮೌಳಿ ಅವರು ಇದ್ದಾರೆ. ಅವರು ಟೆಕ್ನಿಕಲಿ ತುಂಬಾ ಅಪ್ಗ್ರೇಡ್ ಆಗಿರ್ತಕ್ಕಂಥ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್. ಅನ್ಡೌಟೆಡ್ಲಿ ಅವರ ಬಾಹುಬಲಿ ಇರ್ಬೋದು, RRR ಸಿನಿಮಾ ಇರ್ಬೋದು, ಎರಡು ಬೇರೆ ಬೇರೆ ಕಾಲಘಟ್ಟದ್ದು ಬೇರೆ ಬೇರೆ ಗ್ರಾಫಿಕಲ್ ಪ್ರೆಸೆಂಟೇಷನ್ ಮತ್ತೊಂದು ಮಗದೊಂದು. ಸೊ ಆ ತರ ಒಂದು ಪೌರಾಣಿಕ ಅಥವಾ ಇದು ಆಲ್ಮೋಸ್ಟ್ ಅಲ್ಲ ಐತಿಹಾಸಿಕನೇ ಆಯ್ತು. ನೀವು ಈಗ ಕಾಟೇರ ಸಿನಿಮಾ ಆ ಥರದೊಂದು ಜಾನರ್ ಪೌರಾಣಿಕ ಏನಾದ್ರು ಟ್ರೈ ಮಾಡಿ? ಅಲ್ಲ, ಆಸೆ ಅಂತೂ ಇದೆ. ಆ ಥರದೊಂದು ಸ್ಕ್ರಿಪ್ಟು, ಆ ಥರದೊಂದು ಅವಕಾಶ ಸಿಕ್ಕರೆ ಅದು ಪೌರಾಣಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಮಾಡೋದಕ್ಕೆ ನಂಗೆ ಖಂಡಿತವಾಗ್ಲೂ ಖುಷಿ ಇದೆ. ಅದಕ್ಕೆ ಆದಂಥ ತುಂಬ ರಿಸರ್ಚ್ಗಳಾಗುತ್ತೆ. ನೀವು ಓನ್ ಕತೆ ಹೇಳಿದಾಗ ಒಂದು ಚಿಕ್ಕ ಫ್ರೀಡಮ್ ಇರುತ್ತೆ. ಬಟ್ ನೀವು ಐತಿಹಾಸಿಕನೋ ಪೌರಾಣಿಕ ಮಾಡ್ತೀನಿ ಅಂದರೆ ತುಂಬ ಹೋಮ್ವರ್ಕ್ ಮಾಡಿ, ರಿಸರ್ಚ್ ಮಾಡಿ, ತಪ್ಪಾಗದೇ ಇರೋ ಥರ ನೋಡಿಕೊಂಡು ಅದಕ್ಕೆ ಕೆಲಸ ಮಾಡಬೇಕಾಗತ್ತೆ. ಸೊ ಆ ಥರದ್ದು ಯಾವುದೋ ಒಂದು ಸ್ಕ್ರಿಪ್ಟ್ ಸಿಗುತ್ತೆ, ಆ ಥರದೊಂದು ತಂಡ ರೆಡಿ ಆಗುತ್ತೆ ಅಂತ ಅಂದಾಗ ಖಂಡಿತವಲ್ಲೂ 100% ನನಗೆ ಮಾಡೋಕ್ಕಂತೂ ಖುಷಿ, ನನಗೇನು ತಪ್ಪಿಲ್ಲ. ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನಮ್ಮ ಸಂದರ್ಶನ ಮುಗಿಸೋಕ್ಕಿಂತ ಬಿಫೋರ್. ವೀರ ಸಿಂಧೂರ ಲಕ್ಷ್ಮಣನಾಗಿ ದರ್ಶನ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನಿಮ್ಮ ನಿರ್ದೇಶನದಲ್ಲೇ ನೋಡ್ತೀವ? ಯಾಕಂದ್ರೆ ಅದು ಸ್ವಲ್ಪ ಟಾಕ್ ಆಗಿತ್ತು ಸ್ವಲ್ಪ ದಿನಗಳ ಹಿಂದೆ. ಈ ಕಾರಣಗಳಿಂದ ಬೇರೆ ಪ್ರಾಜೆಕ್ಟ್ಗಳು ಮಧ್ಯದಲ್ಲಿ ಬಂದಿದ್ದರಿಂದ ಅದು ಸ್ವಲ್ಪ ಈಗ ಮರೆಮಾಚಿತ್ತು. ಅದು ಮತ್ತೆ ಲೈಮ್ಲೈಟ್ಗೆ ಬರುತ್ತಾ ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೂ ಅದ್ರ ಬಗ್ಗೆ ಒಂದು ಒಲವಿತ್ತು. ನನಗೂ ಅದು ಸಿಂಧೂರು ಲಕ್ಷ್ಮಣ ಅಂದರೆ ನಂಗೆ ತುಂಬ ಆತ್ಮೀಯ. ಯಾಕಂತಂದರೆ ನನಗೆ ನಮ್ಮ ತಂದೆಯವರು ಅದ್ರ ನಾಟಕಗಳೆಲ್ಲ ಮಾಡಿ ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬೆಳೆದಂಥವನು. ಸೊ ಹಾಗಾಗಿ ನನಗೂ ಒಂದು ಒಲವಿದೆ. ಏನೋ ಆ ಥರ ಅವಕಾಶ ಸಿಗುತ್ತೆ ಅಥವಾ ಆ ಥರದ್ದೇನಾದ್ರು ಒಂದು ಸಂದರ್ಭ ಸಿಗುತ್ತೆ ಅಂತಂದರೆ ಸೊ ನನಗಂತೂ ಏನೂ ಅದು ತೊಂದರೆ ಇಲ್ಲ ಅದನ್ನು ಮಾಡೋದಕ್ಕೆ. ನಾನು ಯಾವಾಗಲೂ ಖುಷಿ ಇದೆ. ಬಟ್ ಆವಾಗ ಸ್ಕ್ರಿಪ್ಟಾಗಿ ಏನೂ ಮಾಡಿರಲಿಲ್ಲ, ಬರೀ ಅದನ್ನು ರಿಸರ್ಚ್ ಮಾಡಬೇಕು ಅಂತ ಅಂದ್ಕೊಂಡಿಟ್ಟಿದ್ವಿ ಅಷ್ಟೇ. ಅದಾದಮೇಲೆ ಅದ್ರ ಬಗ್ಗೆ ಏನು ಮುಟ್ಲಿಲ್ಲ ನಾವು ಮತ್ತೆ.
ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸಿನಿಮಾ ದೊಡ್ಡ ಮಟ್ಟಕ್ಕೆ ರಿಸೀವ್ ಮಾಡ್ಕೊಂಡಿದ್ದಾರೆ ಕನ್ನಡ ಆಡಿಯನ್ಸ್ಗೆ ನಮ್ಮ ಪವರ್ ಟಿವಿ ಥ್ರೂ ಏನು ಹೇಳ್ತೀರಾ? ಎಲ್ಲರಿಗೂ ಮತ್ತೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ ಎಲ್ಲ ಕನ್ನಡಿಗರು ಸಾಬೀತು ಮಾಡಿದ್ರಿ, ಒಂದು ಒಳ್ಳೆ ಕಾಂಟೆಂಟ್ ಬಂದರೆ ಅದನ್ನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ, ಅದನ್ನು ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀವಿ ಅಂತ ಅಂದ್ಬಿಟ್ಟು, ಅದಕ್ಕೇನೇ ಅಡೆತಡೆಗಳು ಬಂದರೂ, ಅದಕ್ಕೇನೇ ಕಾಂಪಿಟೇಷನ್ಸ್ ಬಂದರೂ ಕೂಡ ಅದನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತೀವಿ ಅನ್ನೋದನ್ನು ಮತ್ತೆ ಕನ್ನಡಿಗರು ಕಾಟೇರ ಮುಖಾಂತರ ಪ್ರೂವ್ ಮಾಡಿರೋದಕ್ಕೆ ನನ್ನ ಪರವಾಗಿ, ನಾನು ಇಡೀ ತಂಡದ ಪರವಾಗಿ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತೀನಿ.